ಒಂದ್ ಕಡೆ ಪ್ರಾಬ್ಲಮ್ ಆದ್ರೆ ಒಂದ್ ಕಡೆ ವಾರ್, ಇನ್ನೊಂದ್ ಕಡೆ ಟ್ರಂಪ್ ತಾರೀಫ್, ಕಿಮ್ ಜಾನ್ ಏನೋ ಅವನು ಸತ್ರು ಸಹ ಇಡೀ ಬೇರೆ ದೇಶಗಳನ್ನ ಧ್ವಂಸ ಮಾಡೋದಕ್ಕೇನೋ ಒಂದು ಟೆಕ್ನಾಲಜಿ ಕಂಡುಹಿಟ್ಟಿದ್ದಾನೆ. ಪ್ಯಾನಿಕ್ ಸಿಚುವೇಶನ್ ಇದೆ. ಪ್ರಾಫಿಟ್ ಎಲ್ಲ ಇದ್ದೀನಿ, ಇನ್ನೂ 20% ಕರೆಕ್ಷನ್ ತಗೊಂಡ್ರೆ ಪೋರ್ಟ್ಫೋಲಿಯೋ ನನ್ನ ಮ್ಯೂಚುವಲ್ ಫಂಡ್ ನೆಗೆಟಿವ್ ಆಗಲ್ಲ. ನನಗೆ ಈ ಪಾಯಿಂಟ್ ಸಾಕು, ಎಲ್ಲ ಎತ್ಕೊಂಡ್ಬಿಡೋಣ, ಮಾರ್ಕೆಟ್ ಪ್ಯಾನಿಕ್ ಆಗ್ತಾ ಇದೆ, ನಾನು ಸಹ ಪೋರ್ಟ್ಫೋಲಿಯೋ ಮಾರ್ಕೊಳ್ಳೋದು ಅಂತ ಏನಾದ್ರು ಅನಿಸಿದ್ಯಾ? ಇದೆಲ್ಲ ಫಸ್ಟ್ ಆಫ್ ಆಲ್ ಇದೆಲ್ಲ ಬಿಗ್ ಕರೆಕ್ಷನ್ ಅಲ್ವೇ ಅಲ್ಲ ನಂಗೆ ಅನ್ನಿಸ್ತಂಗೆ. ನಥಿಂಗ್ ಇದೇನು ಅಲ್ಲ ಇದು. ಅದೆಲ್ಲ 50% ಮಾರ್ಕೆಟ್ ಕ್ರಾಶ್ ಆಗಿರೋದು ಆ ಟೈಮಲ್ಲಿ. 50-60%. ನಿಮ್ಮ ಮನೆಯಲ್ಲಿ ಸೋಫಾ ಸೆಟ್ ಬಂತು, ಕುರ್ಚಿಗಳು ಬಂತು, ಹೊಸ ಟಿವಿ ಬಂತು, ಎಲ್ಲಾನು ಬರ್ತಾನೆ ಇದೆ ಹೊರತು ಹೋಗ್ತಾ ಇಲ್ಲ. ಮೊನ್ನೆ ಈ ವಾರಲ್ಲಿ ಸ್ವಲ್ಪ ಸೋಫಾ ಸೆಟ್ ಖಾಲಿ ಆಯ್ತು, ಸ್ವಲ್ಪ ಟಿವಿ ಯಾಕೋ ಹಳೆ ಟಿವಿ ಬಂತು, ಇದೆಲ್ಲ ಆಗ್ತಾ ಇದೆ. ಬಟ್ ಹೊಸಬ ಬಂದಿರೋನ್ಗೆ ಸಡನ್ ಆಗಿ ಅವನು ಮನೆ ಕಟ್ಟ, ಮನೆ ರೂಫೇ ಎಗರೋಗಿದೆ ಇವಾಗ. ನಮ್ದು ಇನ್ನೂ ಆಲ್ ಟೈಮ್ ಹೈ ಹೋಗೋದಕ್ಕೆ ಇನ್ನೂ 10-12% ಮೇಲಕ್ಕೆ ಹೋಗ್ಬೇಕು. ಇನ್ನು ಬೇಜಾನ್ ಮೇಲಕ್ಕೆ ಹೋಗೋದು ಬಾಕಿ ಇದೆ ಇನ್ನೂ. ಸೊ ಇಫ್ ಯು ಆರ್ ಇನ್ವೆಸ್ಟೆಡ್, ಬುಕ್ ಮಾಡ್ಕೊಂಡಿಲ್ಲ ಅಂದ್ರೆ ಸ್ಟೇ ಇನ್ವೆಸ್ಟೆಡ್ ಅಷ್ಟೇ. ಖರ್ಚು ಎಷ್ಟು ಮಾಡಬೇಕು? ಅವ್ರಿಗೆ ಖರ್ಚು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಇನ್ವೆಸ್ಟ್ ಮಾಡೋದು ಒಳ್ಳೆ. ನನ್ನ ಪ್ರಕಾರ ನಾನು ಹೇಳಿದ್ರೆ ಹೇಳ್ತೀನಿ, ನನಗೆ ನಿಮ್ಗೆ ಏನು ಅನುಭವಿಸ್ಬೇಕು ಅಂತ ಇರುತ್ತೆ ಜೀವನದಲ್ಲಿ ಅದೆಲ್ಲ ಮಾಡಿ. ಕೆಲವು ಜನ ಅಂತಿರ್ತಾರೆ ನನಗೆ, ಈಗೆಲ್ಲ ಇನ್ವೆಸ್ಟ್ ಮಾಡೋಣ ಅಂತೀಯ, ನೀನು ನಾಳೆ ಹೊಗೆ ಹಾಕೊಂಡ್ರೆ ನಿಂಗೆ ಹೆಂಗೆ ಗೊತ್ತು, ನಿಂಗೆ ನಿನ್ನ 100 ವರ್ಷ ಬರ್ಕಿ ಏನು ಮಾಡ್ತೀಯ ಹಂಗಾರೆ? ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಇವತ್ತು ದುಡ್ಡು ಮಾಡೋಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಟೆಕ್ ಇನ್ ಕನ್ನಡ ಸಂದೀಪ್ ಅವರು ಇದ್ದಾರೆ. ಸೊ ಸಂದೀಪ್ ಅವರೇ ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು ಇನ್ವೈಟ್ ಮಾಡೋದಕ್ಕೆ ಮನೋಜ್ ಅವರೇ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಗ್ತಾ ಇದೆ. ಸೊ ನೀವು ಟೆಕ್ iPhone 17 Pro Maxನ ರಿವೀಲ್ ಮಾಡ್ತಾ ಇದ್ರಿ. ಸೊ ಇವತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ರಿವೀಲ್ ಮಾಡೋದಕ್ಕೆ ಬಂದಿದ್ದೀರಾ. ಸೊ ಲಾಸ್ಟ್ ಟೈಮ್ ಸರ್ ನಾವು ನಿಮ್ಮ ಜೊತೆ ಮಾತಾಡಿದವಾಗ ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗಿನರ್ಸ್ಗಳಿಗೆ ಯಾವ ರೀತಿ ಅಪ್ರೋಚ್ ಇಟ್ಕೋಬೇಕು ಅಂತ ಮಾತಾಡಿದ್ವಿ ಸರ್. ಇವಾಗ ಸೊ ಈ ವಾರ್ ಸಿಚುವೇಶನಲ್ಲಿ ಯು ಆರ್ ನಾಟ್ ಎ ಬಿಗಿನರ್, ನಾನು ಬಿಗಿನರ್ ಅಲ್ಲ, ಯಾರು ಬಿಗಿನರ್ ಅಲ್ಲ. ಸೊ ಎಲ್ಲರೂ ಒಂದು ಪೇನ್ ಪಾಯಿಂಟನ್ನು ನೋಡ್ತಾ ಇದ್ದೀವಿ ಕಳೆದ 1 ವರ್ಷದಿಂದ. ಸೊ ಈ ಒಂದು ವಾರ್ ಟೈಮಲ್ಲಿ ನೀವು ಮಾರ್ಕೆಟ್ಸ್ನ ಹೇಗೆ ಅಪ್ರೋಚ್ ಮಾಡ್ತಾ ಇದ್ದೀರಾ? ಆ್ಯಂಡ್ ನಿಮ್ಮ ಪೋರ್ಟ್ಫೋಲಿಯೋ ನೋಡಿಕೊಂಡು ಆ ರೆಡ್ಡು ಇದೆಲ್ಲ ಗ್ರೀನು ನೋಡಿಕೊಂಡು ಸೊ ಮೈಂಡ್ ಸೆಟ್ ಹೇಗಿದೆ ಇವಾಗ ನಿಮ್ಮ ಅಟ್ ಪ್ರೆಸೆಂಟ್ ಮಾರ್ಕೆಟಲ್ಲಿ? ನಾವು ಲಾಸ್ಟ್ ಟೈಮ್ ಮೀಟ್ ಆದಾಗ ಅದೊಂಥರ ಗೋಲ್ಡನ್ ಟೈಮ್ ಅಂತ ಅನ್ಬೋದು. ಆ ಟೈಮಲ್ಲಿ ತುಂಬ ಜನ ಮಾರ್ಕೆಟಿಗೆ ಬಂದಿದ್ರು, ಲಾಸೇ ನೋಡಿಲ್ಲ ಆ ಟೈಮಲ್ಲಿ ಯಾರೂ. ಅಂದರೆ ಈ ಪೋಸ್ಟ್ ಕೋವಿಡ್ ಬಂದ ಮೇಲೆ ಬಂದಿರೋ ಯಾರೂ ಇಲ್ಲಿ ತನಕ ಲಾಸನ್ನು ನೋಡಿರಲಿಲ್ಲ. ಲಾಸ್ಟ್ 1 ಇಯರಲ್ಲಿ ಆ್ಯಕ್ಚುಯಲ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅವ್ರೆಲ್ರಿಗೂ ಒಂದು ಐಡಿಯಾ ಬಂದಿರುತ್ತೆ. ಸೊ ನಾನು ಸ್ಟಾಕ್ ಮಾರ್ಕೆಟ್ ಜರ್ನಿ ಶುರು ಮಾಡಿದ್ದು ಲಾಕ್ಡೌನ್ಗಿಂತ ಮುಂಚೆನೇ 2019 ಇಸ್ವಿ. ಆ ಟೈಮಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ಮ್ಯೂಚುವಲ್ ಫಂಡಿಂದನೇ ಶುರು ಮಾಡಿದ್ದು. ಆಮೇಲೆ ನಿಧಾನವಾಗಿ ನಾನು ನನ್ನ ಬೇರೆ ಅಡ್ವೈಸರ್ಗಳ ಮುಖಾಂತರ ನಾನು ಸ್ಟಾಕ್ ಮಾರ್ಕೆಟಿಗೆ ಡೈರೆಕ್ಟ್ ಇನ್ವೆಸ್ಟ್ ಮಾಡೋಕ್ಕೂ ಶುರು ಮಾಡಿದೆ. ಕೋವಿಡಲ್ಲಿ ಒಂದೇ ಸಲ ಓಡಿಸ್ಕೊಂತು. ಹತ್ತಿರ ಒಂದು 40% ನನ್ನ ಪೋರ್ಟ್ಫೋಲಿಯೋದಲ್ಲಿ ಒಂದು 40% ಡೌನ್ ಆಗಿತ್ತು. ಹಂಗೆ ಅದೊಂದು ರೀತಿ ಹೆಂಗಿತ್ತು ಅಂದರೆ ಹಿಂಗೆ ಬಿದ್ದು ನೆಕ್ಸ್ಟ್ ಡೇನೇ ಮೇಲಕ್ಕೆ ಎದ್ದಂಗೆ. ಅದು ಫಸ್ಟ್ ಆಫ್ ಆಲ್ ಅದು ಆ್ಯಕ್ಚುಯಲ್ ಕರೆಕ್ಷನ್ ಅಲ್ವೇ ಅಲ್ಲ. ಅದು ನೋಡೋದಕ್ಕೆ ಹೋದರೆ ಜನ ಪ್ಯಾನಿಕ್ ಆಗಿ ಸೆಲ್ ಮಾಡಿದ್ರು, ಅದೇ ಎಷ್ಟು ಫಾಸ್ಟಾಗಿ ಡ್ರಾಪ್ ಆಯಿತು ಅಷ್ಟೇ ಫಾಸ್ಟಾಗಿ ರಿಕವರ್ ಕೂಡ ಆಯಿತು. ಆ ಟೈಮಲ್ಲಿ ಒಂದು ಹೈಪ್ ಕ್ರಿಯೇಟ್ ಆಯಿತು ಮಾರ್ಕೆಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ಅವ್ರ ಪೋರ್ಟ್ಫೋಲಿಯೋ ತೋರಿಸೋದಾಗಿರಲಿ ಎಲ್ಲರೂ ಮಾಡಿದ್ರು. ಜನ ಒಂದೇ ಸಲ ಈ ಸ್ಟಾಕ್ ಮಾರ್ಕೆಟಿಗೆ ನುಗ್ಗಿದ್ರು, ಒಂದೇ ಸಲ. ಡೆಫಿನೆಟ್ಲಿ ಸರ್, ಅದು ಒಳ್ಳೆ ಟೈಮ್ ಕೂಡ ಹೌದು. ಆ ಟೈಮಲ್ಲಿ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಒಳ್ಳೆ ಟೈಮ್, ಅದು ಒಳ್ಳೆ ದುಡ್ಡು ಮಾಡಿದ್ರು ಆ ಟೈಮಲ್ಲಿ. ಸೊ ನಾನು ಆ ಟೈಮಲ್ಲಿ ರೈಟ್ ಟೈಮ್ ನೋಡ್ಕೊಂಡು ನಾನು ಒಂದು ಸ್ವಲ್ಪ ಬಲ್ಕಾಗಿ ಲಮ್ಸಮು ಹಾಕಿದ್ದೆ. ಮೋಸ್ಟ್ಲಿ ಅದೇ ನಂಗೆ ಈಗ ನನ್ನ ಪೋರ್ಟ್ಫೋಲಿಯೋನ ಉಳಿಸ್ತಾ ಇದೆ ಅಂತ ಎಷ್ಟೋ ಸಲ ಅನಿಸ್ಬಿಡುತ್ತೆ. ಸೊ ಅದಾದಮೇಲೆ ನೋಡಿ 2022 ಒಳ್ಳೆ ರಿಟರ್ನು, 23 ಮಿಡ್ ತನಕನೂ ಆಲ್ಮೋಸ್ಟ್ ಒಳ್ಳೆ ರಿಟರ್ನ್ ಅಂತ ಅನ್ಬೋದು. 2024 ಫ್ಲಾಟ್ ಆಲ್ಮೋಸ್ಟ್ ಅನ್ಕೋತೀನಲ್ಲ, 24 ಅರ್ಧದಿಂದ ಫ್ಲಾಟ್ ಅನ್ಸುತ್ತೆ. 24ರಿಂದ ಫ್ಲಾಟ್ ಶುರುವಾಯಿತು, ಅಲ್ಲಿಂದ ಸ್ವಲ್ಪ ಫಾಲ್ ಆಯಿತು. ಅಲ್ಲಿಂದ ಲಾಸ್ಟ್ 2 ಇಯರ್ಸ್ ಅಂತೂ ಕಂಪ್ಲೀಟ್ ಫ್ಲಾಟ್ ಅಲ್ವಾ.
ಆಲ್ಮೋಸ್ಟ್ ಲಾಸ್ಟ್ 2 years ಇಂದ ಏನೂ ರಿಟರ್ನ್ ಇಲ್ಲ, ನೋ ರಿಟರ್ನ್ಸ್. ಸೊ ನನ್ನ ಪೋರ್ಟ್ಫೋಲಿಯೋ ಇಲ್ಲಿವರೆಗೂ ಗ್ರೀನಲ್ಲೇ ಇದೆ. ಯಾವಾಗ ಫುಲ್ ಇದು ಹೋಗಿತ್ತಲ್ವ, ಫುಲ್ ಕರೆಕ್ಷನ್ ತೊಗೊಂಡಿದ್ದಾಗಲೂ ನನ್ನ ಕಂಪ್ಲೀಟ್ ಪೋರ್ಟ್ಫೋಲಿಯೋ ರೆಡ್ ಆಗಿಲ್ಲ ನಂದು. ಅಂದರೆ ಓವರಾಲ್ ನಾನು ರಿಟರ್ನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪೋರ್ಟ್ಫೋಲಿಯೋ ರೆಡ್ ಆಗಿರ್ಬೋದು, ಬಟ್ ನಾನು ಅದನ್ನು ಪ್ರಾಫಿಟ್ ಬುಕ್ ಮಾಡಿರ್ತೀನಿ. ಅದನ್ನೆಲ್ಲದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಫುಲ್ಲು ಪ್ರಾಫಿಟಲ್ಲೇ ಇದ್ದೀನಿ. ಮತ್ತು ಮ್ಯೂಚುವಲ್ ಫಂಡ್ ಅಂತೂ ಇನ್ನೂ 15%, 20% ಬಿದ್ದರೂ ನಂದು ನೆಗೆಟಿವ್ ಆಗಲ್ಲ. ಮಾರ್ಕೆಟು ಇನ್ನೂ 20% ಬಿದ್ದರೂ ನೆಗೆಟಿವ್ ಆಗಲ್ಲ. ಆ ಲೆವೆಲ್ ಸ್ಟೆಬಿಲಿಟಿ ನನ್ನ ಮ್ಯೂಚುವಲ್ ಫಂಡ್ ಬಂದುಬಿಟ್ಟಿದೆ. ಯಾಕೆ ನನ್ನ ಮುಂಚಿಂದನೂ ಪ್ರಾಪರಾಗಿ ವಿತೌಟ್ ಮಿಸ್ ಇಲ್ಲಿವರೆಗೂ ಒಂದು SIP ಮಿಸ್ ಮಾಡಿಲ್ಲ ನಾನು. ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಬಂದಿದ್ದೀನಿ. ಸೊ ಮಾರ್ಕೆಟ್ ಡೌನ್ ಆಗಿದ್ದಾಗಲೂ ಆಗಿದೆ ಇನ್ವೆಸ್ಟ್ಮೆಂಟು, ಅಪ್ ಆಗಿದ್ದಾಗಲೂ ಆಗಿದೆ. ಅದರಿಂದ ಯಾವ ಲೆವೆಲ್ ಸ್ಟೆಬಿಲಿಟಿ ಬಂದುಬಿಟ್ಟಿದೆ ಅಂದರೆ ಇನ್ನೂ 20% ಕರೆಕ್ಷನ್ ತೊಗೊಂಡ್ರು ನನ್ನ ಪೋರ್ಟ್ಫೋಲಿಯೋ, ನನ್ನ ಮ್ಯೂಚುವಲ್ ಫಂಡ್ ನೆಗೆಟಿವ್ ಆಗಲ್ಲ. ಆ ರೀತಿ ವಾಟ್ ಈಸ್ ದ ಕನ್ಕ್ಲೂಷನ್ ನನಗೆ ಅರ್ಥ ಆಗಿದ್ದು. ಸೊ ನೀವು ಪರ್ಫೆಕ್ಟ್ ಟೈಮಿಂಗ್ ಅಂದರೆ ಶುಡ್ ನಾಟ್ ಟೈಮ್ ದ ಮಾರ್ಕೆಟ್, ಬಟ್ ಒಳ್ಳೆ ಟೈಮಲ್ಲಿ ಎಂಟರ್ ಆಗಿದ್ದೀರಾ ಆ್ಯಂಡ್ ಪೇಷನ್ಸಾಗೆ ವೇಟ್ ಮಾಡ್ತಾ ಇದ್ದೀರಾ. ಸೊ ತುಂಬ ಜನ ನಾನು ನೋಡ್ದಂಗೆ, ಸೊ ನಮ್ಮ ವಿದ್ಯಾರ್ಥಿಗಳೆಲ್ಲ ಮಾಡೋ ಮಿಸ್ಟೇಕ್ಸ್ ಏನಂದರೆ ಪೋರ್ಟ್ಫೋಲಿಯೋ ಹಾಕ್ತಾರೆ, ಅದು ಒಂದು 8 ರಿಂದ 9 ಲಕ್ಷ 10 ಲಕ್ಷಕ್ಕೆ ಹೋಗಿರುತ್ತೆ. ಒಂದು 5 lakhs ಹಾಕಿದರೆ ಒಂದು 4-5 lakhs ಪ್ರಾಫಿಟ್ ಬಂದಿರೋ ಸನ್ನಿವೇಶಗಳು ನೋಡಿದ್ದೀನಿ. ಆ 5 lakhs ಏನು ಪ್ರಾಫಿಟ್ನ ವಿಡ್ರಾ ಮಾಡಿಬಿಟ್ಟು ಕಂಪ್ಲೀಟ್ ಪೋರ್ಟ್ಫೋಲಿಯೋನ ಸೆಲ್ ಮಾಡಿಬಿಟ್ಟು ಮತ್ತೆ ಅವ್ರು ಹೊರಗಡೆ ಬಂದ್ಬಿಟ್ಟು ಮತ್ತೆ ಎಂಟ್ರ್ ಆಗ್ತಾರೆ. ಸೊ ಅವ್ರಿಗೆ ಪೀಕು ಬಾಟಮು ಒಂದೊಂದ್ಸತಿ ಏನಾಗುತ್ತೆ ಕನ್ಫ್ಯೂಸ್ ಆಗ್ತಾರೆ. ಮಾರ್ಕೆಟ್ ಪೀಕಲ್ಲಿ ನಾನು ನೋಡ್ದಂಗೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದ್ದಾಗ ಎಲ್ಲ ಹತ್ಕೊಳ್ತಾರೆ, ನಾನು ಬನ್ನಿ ನನಗೂ ಬೇಕು ಒಂದು ಶೇರು, ನಾನು ತಗೊಳ್ತೀನಿ ಅಂತ ಬರ್ತಾ ಇರ್ತಾರೆ. ಅದೇ ಮಾರ್ಕೆಟ್ ಬಾಟಮಿಗೆ ಬಂದವಾಗ, ಎಕ್ಸಾಂಪಲ್ ಲಾಸ್ಟ್ ಇರಾನ್ ಹಾಗೂ ಈ ವಾರಲ್ಲಿ ನಿಮಗೆ ಮಾರ್ಕೆಟ್ 22,000 ಲೆವೆಲ್ಸ್ ಹೋದವಾಗ ತುಂಬ ಜನಕ್ಕೆ ನಾವು ಸಹ ಹೇಳಿದ್ವಿ ಇನ್ವೆಸ್ಟ್ ಮಾಡಿದ ರೈಟ್ ಟೈಮ್ ಅಂದರೆ. ಅವ್ರು ಹೇಳಿದ್ದು ಒಂದೇ ಮಾತು, ಇನ್ನು 19,000 ಹೋಗುತ್ತೆ, ಇನ್ನು 18,000 ಹೋಗುತ್ತೆ ಅಂತ ಭಯ ಪಡ್ತಾರೆ. ಪ್ರಾಬ್ಲಮ್ ಅಂದರೆ ಅದು ಬ್ಯಾಕ್ ಟು ಬ್ಯಾಕ್ ಫಸ್ಟು ರಷ್ಯಾ ಯುಕ್ರೇನ್ ವಾರ್ ಶುರುವಾಯಿತು, ಆಮೇಲೆ ಟ್ರಂಪಿನ ಟ್ಯಾರಿಫ್ ಶುರುವಾಯಿತು, ಅದಾದಮೇಲೆ ಇರಾನ್ ವಾರ್ ಅದು ಹೆಂಗಾಯ್ತು ಅಂದರೆ ಲಾಸ್ಟ್ 2 years ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ತಲೆನೋವು, ಏನಾದರೂ ಒಂದು ಪ್ರಾಬ್ಲಮ್ಸ್ ಅಂತೂ ಡೆಫಿನೆಟ್ಲಿ ಇತ್ತು, ಏನಾದರೂ ಒಂದಿತ್ತು. ಅಂಡ್ ಇವಾಗ ಸರ್ ರೀಸೆಂಟ್ಲಿ ಮೋದಿ ಅವರು AI ಬಂದ ಮೇಲೆ ನೋಡಿ ಅದು ಇನ್ನೊಂದು ಸ್ವಲ್ಪ ಹೊಡಿತಾ ಇದೆ ಪ್ರೆಸೆಂಟ್. ಸೊ ಒಂದು ಕಡೆ ಪ್ರಾಬ್ಲಮ್ ಆದರೆ ಒಂದು ಕಡೆ ವಾರ್, ಸೊ ಇನ್ನೊಂದು ಕಡೆ ಟ್ರಂಪ್ದು ಟ್ಯಾರಿಫ್ ಪ್ರಾಬ್ಲಮ್. ಇವಾಗ ಕಿಮ್ ಜಾನ್ ಏನೋ ಅವನು ಸತ್ರು ಸಹ ಇಡೀ ಬೇರೆ ದೇಶಗಳನ್ನು ಧ್ವಂಸ ಮಾಡೋದಕ್ಕೇನೋ ಒಂದು ಟೆಕ್ನಾಲಜಿ ಕಂಡುಹಿಟ್ಟಿದ್ದಾನೆ. ಸೊ ಅದೊಂದು ಭಯ ಒಂದು ಕಾಡ್ತಾ ಇದೆ ಸೌತ್ ಕೊರಿಯಾಗೂ ಅಮೆರಿಕಾಗೂ, ಗೊತ್ತಿಲ್ಲ ಇನ್ನು. ಸೊ ಎಲ್ಲ ಕಡೆನೂ ಒಂದು ಪ್ಯಾನಿಕ್ ಸಿಚುವೇಶನ್ ಇದೆ. ಸೊ ಬಟ್ ಇಷ್ಟೆಲ್ಲ ಇದ್ರು ಸರ್, ನಾನು ಕೇಳೋ ಪ್ರಶ್ನೆ ನಿಮಗೆ, ಸೊ ಇಷ್ಟೆಲ್ಲ ಲಾಸ್ಟ್ 6 years ಜರ್ನಿಯಲ್ಲಿ ನಿಮಗೆ ಯಾವುದೋ ಒಂದು ಕಡೆ ಸಾಕಪ್ಪ ನನಗೆ ಪ್ರಾಫಿಟ್ಟು ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೀನಿ, ಇಲ್ಲ ನನಗೆ ಈ ಪಾಯಿಂಟ್ ಸಾಕು ಎಲ್ಲ ಎತ್ಕೊಂಬಿಡೋಣ, ಮಾರ್ಕೆಟ್ ಪ್ಯಾನಿಕ್ ಆಗ್ತಾ ಇದೆ, ನಾನು ಸಹ ಪೋರ್ಟ್ಫೋಲಿಯೋ ಮಾರ್ಕೊಳ್ಳೋದು ಅಂತ ಏನಾದ್ರು ಅನಿಸಿದ್ಯಾ? ಇದೆಲ್ಲ ಫಸ್ಟ್ ಆಫ್ ಆಲ್ ಇದೆಲ್ಲ ಬಿಗ್ ಕರೆಕ್ಷನ್ ಅಲ್ವೇ ಇಲ್ಲ ನಂಗೆ ಅನ್ನಿಸ್ತಂಗೆ. ನಾವೀಗೇನು ನೋಡಿದ್ವು ನಥಿಂಗ್. ಇದು 2007ನೇ ಟೈಮಲ್ಲಿ ಅದು ಲೇಮನ್ಸ್ ಬ್ರದರ್ದಲ್ವಾ ಅದು, ಆ ಕ್ರ್ಯಾಶ್ ಅದನ್ನ ಯಾರು ನೋಡ್ಬಿಟ್ಟಿದ್ರೆ ಇದೆಲ್ಲ ಏನೂ ಅಲ್ಲ, ಇದೇನು ಅಲ್ಲ ಇದು. ಅದೆಲ್ಲ 50% ಮಾರ್ಕೆಟ್ ಕ್ರ್ಯಾಶ್ ಆಗಿರೋದು ಆ ಟೈಮಲ್ಲಿ, 50-60%. ಇದೆಲ್ಲ ಏನು 15%, 20 ಮ್ಯಾಕ್ಸಿಮಮ್ 20 ಆಗಿರ್ಬೋದೇನೋ, 20 ಆಗಿಲ್ಲ ನಂಗೆ ಅನ್ನಿಸ್ತಂಗೆ ಅಲ್ವಾ, ಒಂದು ಅರೌಂಡ್ ಆಲ್ ಟೈಮ್ ಅಷ್ಟೇ. ಇದೆಲ್ಲ ಕರೆಕ್ಷನ್ನೇ ಅಲ್ಲ ಅಂತೀನಿ ನಾನು. ಇದಕ್ಕೆ ಎದುರು ಬಿಟ್ರೆ ಜನ ತುಂಬ ಕಷ್ಟ ಇದೆ ಮಾರ್ಕೆಟಲ್ಲಿ. ಸೊ ನನಗೆ ಯಾವತ್ತೂ ಆ ಥರ ಅನಿಸಿಲ್ಲ ಮಾರ್ಕೆಟ್ ಡೌನ್ ಆದ ತಕ್ಷಣ ಇವು ಎತ್ಬಿಡೋಣ ಏನೂ ಅಲ್ಲ. ನಂಗೆ ನನ್ನ ಮೈಂಡ್ಸೆಟ್ ನೀವು ನಂಬಲ್ಲ, ನಾನು ಉಳಿಸಿರೋ 60-70% ದುಡ್ಡೆಲ್ಲ ಅಲ್ಲೇ ಇದೆ ನಂದು. ನನ್ನ ಜೀವನ ಪೂರ್ತಿ ಉಳಿಸಿರೋ ದುಡ್ಡು ಅಲ್ಲೇ ಇದೆ. ನಾನು ತಲೆನೇ ಕೆಡಿಸ್ಕೊಳ್ಳ, ನಾನು ಬೆಳಗ್ಗೆ ಎದ್ದು ಮಾರ್ಕೆಟ್ನೇ ನೋಡಲ್ಲ ನಾನು. ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಮಾರ್ಕೆಟ್ ನೋಡಲ್ಲ, ಏನು ಬಿತ್ತವು ಕಳ್ಕೊಂಡು ಇದೆಲ್ಲ ಇಲ್ಲವೇ ಅಲ್ಲ. ನನ್ನ ಮೈಂಡ್ ನನ್ನ ಯಾವತ್ತೂ ಅದರ ಟೆನ್ಷನ್ನೇ ತೊಗೊಂಡಿಲ್ಲ ನಾನು ಈ ಮಾರ್ಕೆಟ್ ವಿಷಯ. ನಂಗೆ ಗೊತ್ತು ಡ್ರಾಪ್ ಇವತ್ತು ಬಿತ್ತ ನಾಳೆ ಹೇಳಲೇಬೇಕದು. ಸರ್ ಇವಾಗ ನಿಮ್ಮ ಜರ್ನಿಯಲ್ಲಿ ಸರ್ ಇವರ ವೆರಿ ಡಿಸಿಪ್ಲೈನ್ಡ್ ಟ್ರೇಡರ್ ಆರ್ ಇನ್ವೆಸ್ಟರ್, ನಾಟ್ ಅ ಟ್ರೇಡರ್. ಸೊ ವೆರಿ ಡಿಸಿಪ್ಲೈನ್ಡ್ ಇನ್ವೆಸ್ಟರ್. ನಿಮ್ಗೆ ಏನಾಗಿದೆ ಅಂದರೆ ಒಂದು ಎಕ್ಸಾಂಪಲ್ ಎಕ್ಸ್ನ ನಾವು ಒಂದು ಮನೆ ಅಂತ ಅನ್ಕೊಳ್ಳೋಣ. ನೀವು ಮನೆಗೆ ಎಂಟ್ರ್ ಆದ್ರಿ, ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆದ್ರಿ, ಹೋಗ್ತಾ ನಿಮ್ಮ ಮನೆಯಲ್ಲಿ ಸೋಫಾ ಸೆಟ್ ಬಂತು, ಕುರ್ಚಿಗಳು ಬಂತು, ಹೊಸ TV ಬಂತು, ಎಲ್ಲಾನು ಬರ್ತಾನೆ ಇದೆ ಹೊರತು ಹೋಗ್ತಾ ಇಲ್ಲ. ಬಟ್ ಮೊನ್ನೆ ಈ ವಾರಲ್ಲಿ ಸ್ವಲ್ಪ ಸೋಫಾ ಸೆಟ್ ಖಾಲಿ ಆಯಿತು, ಸ್ವಲ್ಪ TV ಯಾಕೋ ಹಳೆ TV ಬಂತು, ಇದೆಲ್ಲ ಆಗ್ತಾ ಇದೆ. ಬಟ್ ಹೊಸಬ ಬಂದಿರೋನ್ಗೆ ಸಡನ್ನಾಗಿ ಅವನು ಮನೆ ರೂಫೇ ಎಗರೋಗಿದೆ, ಇವಾಗ ಕಿಟಕಿಗಳೇ ಎಗರೋಗಿದೆ. ಸೊ ಅವನಿಗೆ
ಏನು ನೀವು ಧೈರ್ಯ ಹೇಳೋದಕ್ಕೆ ಇಷ್ಟಪಡಲ್ಲ? ಅದೇ ಲಾಸ್ಟ್ 1 year 2 year ಇಂದ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿರೋರು ಯಾರು ಪಾಸಿಟಿವ್ ಇಲ್ಲ ಈಗ ನೆಗೆಟಿವ್ ಎಲ್ಲ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಇದಲ್ಲ, ಆಯಿತಾ. ಮಾರ್ಕೆಟ್ ನಾವಿನ್ನೂ ಎಲ್ಲಿ ಈಗ ಅಮೇರಿಕಾದು ಇದು ನಾಸ್ಡ್ಯಾಕ್ ಅವೆಲ್ಲ ಕರೆಕ್ಷನ್ ತೊಗೊಂಡಿತ್ತು, ರಿಕವರ್ ಆಗಿ ಪಾಸಿಟಿವ್ಗೆ ಬಂದ್ಬಿಟ್ಟಿದೆ ಆಲ್ರೆಡಿ. ನಾವು ಆಲ್ ಟೈಮ್ ಹೈ ರೀಚ್ ಆಗಿಲ್ಲ ಇನ್ನೂ. ಅವರೆಲ್ಲ ನಾಸ್ಡಾಕ್ ಇಸ್ 20% ಅಪ್ ಆಗೋಗಿದೆ ಆಲ್ರೆಡಿ ಆಲ್ ಟೈಮ್ಗಿಂತ. ನಮ್ದು ಇನ್ನೂ ಆಲ್ ಟೈಮ್ ಹೈ ಹೋಗೋದಕ್ಕೆ ಇನ್ನೂ 10-12% ಮೇಲಕ್ಕೆ ಹೋಗ್ಬೇಕು. ಇನ್ನೂ ಬೇಜಾನ್ ಮೇಲಕ್ಕೆ ಹೋಗೋದು ಬಾಕಿ ಇದೆ ಇನ್ನೂ, ನಂಗೆ ಅನ್ನಿಸ್ದಂಗೆ. ಸೊ ಇಫ್ ಯು ಆರ್ ಇನ್ವೆಸ್ಟೆಡ್, ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಬಂದಿದ್ರೆ ಇನ್ನೂ ನೀವು ಅದನ್ನು ಪ್ರಾಫಿಟ್ ಅಥವಾ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಸ್ಟೇ ಇನ್ವೆಸ್ಟೆಡ್ ಅಷ್ಟೇ. ವೆಯ್ಟ್ ಮಾಡಿ, ಪೇಷನ್ಸ್ ಇಟ್ಕೊಂಡು, ಪಕ್ಕ ಆಗುತ್ತೆ. ಸರ್, ಇವನ್ ಐ ಫೀಲ್ ಮೇ ಬಿ ಇನ್ ಅನದರ್ 2027 ನಮ್ಮ ಮಾರ್ಕೆಟ್ 30,000 ಟಚ್ ಆದರೂ ಆಶ್ಚರ್ಯ ಇಲ್ಲ. 30,000 ದಾಟೋ ಚಾನ್ಸಸ್ ವೆರಿ ಹೈ ಇದೆ ಆಸ್ ಪರ್ ಈ ವರ್ಷ ಆಗುತ್ತೆ ಅಂತ ಅಂತಿದ್ರಪ್ಪ. ನಾನು ಎಲ್ಲೋ ಕೆಲವೊಂದು ಸ್ಟಡೀಸ್ ನೋಡ್ತಾ ಇದ್ದೆ ಇವತ್ತು, ಬಟ್ ಹೇಳೋಕ್ಕಾಗಲ್ಲ. ಅಂದರೆ ಈ ಯಾವಾಗ ಏನು ಬೇಕಾದರೂ ಏನೋ ಒಂದು ಸಿನಾರಿಯೋ ಯುದ್ಧ ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಆಗ್ಬೋದಲ್ಲ, ಹೇಳೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿದೆ. ಕೊಟೇಶನ್ ಇದೆ ಸರ್, ಬುಲ್ ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ ಅಂಟಿಲ್ ದ ಲಾಸ್ಟ್ ಬುಲ್ ಬೇರಾಗಿ ಕನ್ವರ್ಟ್ ಆಗುತ್ತಲ್ಲ. ಅಂದರೆ ನಾನು ಸ್ಟಾಕ್ ಮಾರ್ಕೆಟ್ ಅಪ್ಪ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತೀನಿ. ನಾನೇ ಲಾಸ್ಟ್ ವ್ಯಕ್ತಿ ಅಪ್ಪ ಆಗುತ್ತೆ ಅಂತ ಹೇಳೋದು. ಯಾಕಂದ್ರೆ ಎಲ್ಲರೂ ಡೌನ್ ಆಗಿ ಓಡೋಗ್ತಾರೆ. ನಾನು ಸಹ ಇನ್ನು ಡೌನ್ ಆಗುತ್ತೆ ಅಂತ ಹೇಳ್ತೀನಲ್ಲ, ಅವತ್ತು ಮಾರ್ಕೆಟ್ ಅಪ್ಪ. ಅಂದರೆ ಲಾಸ್ಟ್ ಬುಲ್ ಬೇರೆ ಆಗುತ್ತಲ್ಲ, ಅವತ್ತು ಮಾರ್ಕೆಟ್ ಅಪ್ಪ ಆಗುತ್ತೆ. ನನಗೆ ಪರ್ಸನಲಿ ನಂಗೆ ಹೆಂಗೆ ಅನ್ನಿಸ್ತಿದೆ ಅಂದರೆ, ಈಗ ಲಾಸ್ಟ್ ಫ್ಯೂ ಮಂತ್ಸಿಂದ ಮಾರ್ಕೆಟ್ ಯಾವಾಗ ಮೇಲಕ್ಕೆ ಹೋಗುತ್ತೆ ಆಗ ಭಯ ಆಗುತ್ತೆ ನನಗೆ. ಮಾರ್ಕೆಟ್ ಡೌನ್ ಆಗೋಪ್ಪ, ಮಾರ್ಕೆಟ್ ಕರೆಕ್ಷನ್ ಆಗ ಖುಷಿ ಆಗ್ತಿದೆ ನನಗೆ. ಕರೆಕ್ಷನ್ ತಗೊಂಡು ಏನಕ್ಕೋ ಗೊತ್ತಿಲ್ಲ, ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋದ್ರೇ ಒಂಥರ ಎಲ್ಲಿ ಕೆಳಗಡೆ ಬೀಳಿಸ್ತಾರ ಅಂತ ಒಂಥರ ಇದು. ನಾನು ತಲೆ ಕೆಟ್ಲಕ್ಕೆ ಹೋಗಲ್ಲ, ಬಟ್ ನೋಡಿದಾಗ ಯಾಕೆ ಹಿಂಗೆ ಹೋಗ್ತಿದೆ ಅಂತ ಒಂದೊಂದ್ಸಲ ಅನ್ಸ್ಬಿಡುತ್ತೆ. ಸರ್, ಒಬ್ಬ ವ್ಯಕ್ತಿ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸಾಂಪಲ್ ಒಂದು ಎಕ್ಸ್ ಅಮೌಂಟ್ ದುಡಿತಾ ಇರ್ತಾರೆ, 1 ಲಕ್ಷ ಅಂತ. ನಿಮ್ಮ ಪ್ರಕಾರ ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು? ನನ್ನ ಪ್ರಕಾರ ಅವ್ರಿಗೆ ಖರ್ಚು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು. ನನ್ನ ಪ್ರಕಾರ ನಾನು ಹೇಳಿದ್ರೆ ಹೇಳ್ತೀನಿ ಹಂಗೆ. ಖರ್ಚು ಎಷ್ಟು ಮಾಡಬೇಕು? ಖರ್ಚು ಡಿಪೆಂಡ್. ನಾನು ಕೆಲವೊಂದು ಟೈಮು ನೀವು ಎಷ್ಟು ಇನ್ವೆಸ್ಟ್ ಮಾಡಬೇಕು ಅದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಉಳಿದಿದ್ದು ಖರ್ಚು ಮಾಡ್ಕೊಡಿ ಅಂತ ಕೆಲವು ಜನ ಅಂತಾರೆ. ನಾನು ಹೇಳೋದಾದರೆ ಜೀವನದಲ್ಲಿ ನಮಗೂ ಈಗ ನೋಡಿ, ಹೌದು, ಅಂದರೆ ಈಗ ನಾವು ನಾಳೆ ಇರ್ತೀವಿ ಅಲ್ವೋ ಗೊತ್ತಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾರೆ ಎಲ್ಲ ಇನ್ವೆಸ್ಟ್ ಮಾಡಿ ಅಂತೀವಿ. ನಾಳೆ ಹೋಗಿ ಹಾಕೊಂಡ್ರೆ ಏನು ಮಾಡೋದು? ನಿಮ್ಗೆ ಏನು ಅನುಭವಿಸ್ಬೇಕು ಅಂತ ಇರುತ್ತೆ ಜೀವನದಲ್ಲಿ, ಅದೆಲ್ಲ ಮಾಡಿ ಉಳಿದಿದ್ದು ಸ್ವಲ್ಪ ಇನ್ವೆಸ್ಟ್ ಮಾಡಿ. ಕೆಲವು ಜನ ಅಂತಿರ್ತಾರೆ ನನಗೆ, ಈಗೆಲ್ಲ ಇನ್ವೆಸ್ಟ್ ಮಾಡೋಣ ಅಂತೀಯ, ನೀನು ನಾಳೆ ಹೊಗೆ ಹಾಕೊಂಡ್ರೆ ನಿಂಗೆ ಹೆಂಗೆ ಗೊತ್ತು? ನಿಂಗೆ 100 ವರ್ಷ ಬದುಕಿ ಏನು ಮಾಡ್ತೀಯ? ಹಂಗಾರೆ ಎಲ್ಲ ಖರ್ಚು ಮಾಡ್ಕೊಂಬಿಟ್ಟು ನೀನು 100 ವರ್ಷ ಬದುಕಿದ್ರೆ ಏನು ಮಾಡ್ತೀನಿ? ಮಕ್ಳಿಗೆ ಆಮೇಲೆ 100 ರೂಪಾಯಿ ಕೊಡು ಅಂತ ಕೇಳೋಕ್ಕಾಗತ್ತೆ ಹೋಗಿ? ಆಮೇಲೆ ಆ ಥರ ಸಿಚುವೇಶನ್ ಬರಬಾರ್ದು. ಅಂದರೆ ಈಗಲೇ ಒಂದು ಸ್ವಲ್ಪ ಎತ್ತಿಟ್ಬಿಟ್ರೆ ಒಳ್ಳೆಯದು. ಅಂದರೆ ಇವಾಗ ಎಕ್ಸಾಂಪಲ್ ಸರ್, ನಾನು ಮನೆಯಲ್ಲಿ ಒಂದು kg ಆಪಲ್ ತಂದು ತಿಂತಾ ಇದ್ದೀನಿ, ಜೊತೆಗೆ ಒಂದು 4 ಸಮೋಸ ತರ್ತಾ ಇದ್ದೀನಿ. ಸಮೋಸ ದುಡ್ಡಾದರೂ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಎಷ್ಟು ಹಾಕಬೇಕು ಅಷ್ಟೇ, ಸಮೋಸ ದುಡ್ಡಾದರೂ ಹಾಕಿ. ನಾನು ಹೇಳೋದಾದರೆ ಮ್ಯಾಕ್ಸಿಮಮ್ ಎಷ್ಟು ಹಾಕಾಗುತ್ತೆ ಅಷ್ಟು ಹಾಕಿದ್ರು ಒಳ್ಳೇದು ನನ್ನ ಪ್ರಕಾರ. ಅಂದರೆ ಯೂಶ್ವಲಿ ಸರ್, ವೀಕ್ಷಕರಲ್ಲಿ ಏನಂದರೆ ಎಲ್ಲ ದುಡ್ಡನ್ನು ಹಾಕೋದು ಬೇಡ. ಅಂದರೆ ನಾವು ಎಲ್ಲೆಲ್ಲೋ ವ್ಯರ್ಥ ಮಾಡ್ತಾ ಇರ್ತೀವಿ, ಅನ್ವಾಂಟೆಡ್ ಖರ್ಚು ಮಾಡ್ತಾ ಇರ್ತೀವಿ, ಇಲ್ಲ ಜಂಕ್ ಫುಡ್ ತಿಂತಾ ಇರ್ತೀವಿ, ಇನ್ನೇನೇನಕ್ಕೋ ಅನ್ವಾಂಟೆಡ್ ಅದಕ್ಕೆ ಹಾಕೋ ಬದಲು. ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಪ್ಲ್ಯಾನ್. ಸರ್, ಇವಾಗ ಗ್ಯಾಡ್ಜೆಟ್ಸ್ ಅಂದಿದ ತಕ್ಷಣ, ಸೊ ಗ್ಯಾಡ್ಜೆಟ್ಸಲ್ಲಿ ಸೊ ನಿಮಗೆ ಫೇವ್ರೆಟ್ ಆಗಿರೋ ಗ್ಯಾಡ್ಜೆಟ್ಸ್, ಇದು ಔಟ್ ಆಫ್ ದ ಫಿನಾನ್ಸ್ ಬಗ್ಗೆ ಇಲ್ಲದೇನೋ ಇರ್ಬೋದು. ಫಿನಾನ್ಸೇ ನಂಗೆ ಅನ್ನಿಸ್ತಂಗೆ ಗ್ಯಾಡ್ಜೆಟು ನಾವು ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ಫೈನಾನ್ಸ್ ಬರುತ್ತೆ. ನಮ್ಮ ದೇಶದಲ್ಲಿ ಎಷ್ಟು ಜನ ಹತ್ರ ಐಫೋನ್ ಇರ್ಬೋದು? ಎಲ್ಲರೂ 90% ಜನ EMI ತೊಗೋತಾರೆ ಐಫೋನ್ನ, 90%. ಬಟ್ ಅವ್ರ ಸ್ಯಾಲ್ರಿ ತಕ್ಕಂಗೆ ಫೋನ್ ತಗೊಂಡ್ರೆ ಒಳ್ಳೆಯದು. ಈಗ 20-30 ಸಾವಿರ ಸಂಬಳ ಇಟ್ಕೊಂಡು 1 ಲಕ್ಷದ 1.5 ಲಕ್ಷದ ಐಫೋನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ನಂಗೆ ಅನ್ನಿಸ್ದಂಗೆ. ಫೈನಾನ್ಷಿಯಲ್ ಅಲ್ವಾ, ಅದು ಡಿಪ್ರಿಸಿಯೇಟಿಂಗ್ ಅಸೆಟ್ಟು. ಒಂದು ವರ್ಷ ಅಲ್ಲ 6 ತಿಂಗಳು ಬಿಟ್ಟರೆ ಕೇಳೋರೆಲ್ಲ ಅದನ್ನು. ಗ್ಯಾಜೆಟ್ಸ್ 30% ಆಗೋಗುತ್ತೆ. ಗ್ಯಾಜೆಟ್ಸ್ ಇದೆ ಅಲ್ವಾ, ನಿಮಗೆ ಅವಶ್ಯಕತೆ ಇದ್ದರೆ ಅದರಿಂದ. ಈಗ ಐಫೋನ್ ತೊಗೋತಾ ಇದ್ದೀರಾ, ಅದರಿಂದ ನೀವು ವಿಡಿಯೋ ಮಾಡಿ ಕಂಟೆಂಟ್ ಕ್ರಿಯೇಷನ್ ಮಾಡ್ತೀರಾ, ಒಳ್ಳೆದು ತೊಗೊಳ್ಳಿ, ಜಾಸ್ತಿ ದುಡ್ಡು ಹಾಕೇ ತೊಗೊಳ್ಳಿ. ನೀವು ನಾರ್ಮಲ್ ಯೂಸೇಜಿಗೆ ಒಂದು ಐಫೋನ್ ತೊಗೋತಿದ್ದೀರಾ ಅಂದರೆ ನಿಮಗೆ ಅಷ್ಟು ಇನ್ಕಮ್ ಇಲ್ಲ ಅಂದರೆ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ. ಇತ್ತೀಚೆಗೆ 20,000-30,000 ರೂಪಾಯಿ ಫೋನ್ಗಳೇ ಚೆನ್ನಾಗಿದ್ದಾವೆಲ್ಲ. ಸೊ ನಾನು ಎಲ್ರಿಗೂ ಹೇಳ್ತೀನಿ ಅದನ್ನೇ,
ನಿಮ್ಮ ಕೈಲಿ ಆದರೆ ನಿಮ್ಗೆ ಸಾಮರ್ಥ್ಯ ಇದ್ದರೆ ತೊಗೊಳ್ಳಿ. EMI ಮಾಡಿ ನೀವು ಐಫೋನ್ ಆಗಲಿ ಅಥವಾ ಎಕ್ಸ್ಪೆನ್ಸಿವ್ ಗ್ಯಾಜೆಟ್ ಆಗಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಡಿಪ್ರಿಸಿಯೇಟಿಂಗ್ ಅದು. ಸರ್ ಇವಾಗ ಒಂದು ಪ್ರಶ್ನೆ, ಇವಾಗ ನೀವು ತುಂಬ ವಿಡಿಯೋಸು ಟೆಕ್ ಮೇನ್ಲಿ ಅನ್ರಿವೀಲ್ ಮಾಡ್ತಾ ಇರ್ತೀರಾ. ಸೊ ಐಫೋನ್ ಆಗಲಿ ಮ್ಯಾಕ್ ಬುಕ್ ಆಗಿರ್ಬೋದು, ತುಂಬ ಗ್ಯಾಡ್ಜೆಟ್ಸ್ನ ರಿವೀಲ್ ಮಾಡ್ತಾರೆ. ಲೆಟ್ಸೇ ನಿಮಗೆ ತುಂಬ ಒಂದು ತಲೆಯಲ್ಲಿ ಒಂದಿಷ್ಟು ಗ್ಯಾಡ್ಜೆಟ್ಸ್ ತೊಗೋಬೇಕಂತ ಆಸೆ ಇರ್ತದೆ. ಎಲ್ಲ ಗ್ಯಾಡ್ಜೆಟ್ಸ್ ಮೇಲೂ 40% ಡಿಸ್ಕೌಂಟ್ ಸಿಗ್ತಾ ಇದೆ ಸೇಲಲ್ಲಿ. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಇಲ್ಲಿ ನೋಡಿದ್ರೆ 40% ಸ್ಟಾಕ್ಸು 40% ಡಿಸ್ಕೌಂಟಲ್ಲಿದೆ. ನೀವು ಗ್ಯಾಡ್ಜೆಟ್ಸ್ ಚೂಸ್ ಮಾಡ್ತೀರಾ, ಸ್ಟಾಕ್ ಕಣ್ಣು ಮುಚ್ಕೊಂಡು ಸ್ಟಾಕ್ ಚೂಸ್ ಮಾಡ್ತೀನಿ. ಟೆಕ್ ಇನ್ ಕನ್ನಡ. ಸೊ ನೀವು ಗ್ಯಾಡ್ಜೆಟ್ಸ್ ಮಾಡ್ತೀರಲ್ಲ ಸರ್? ಗ್ಯಾಡ್ಜೆಟ್ಸ್ ನನಗೆ ಅವಶ್ಯಕತೆ ಇದ್ರೆ ನಾನು ತೊಗೋಬೇಕು. ಡಿಸ್ಕೌಂಟ್ ಇದೆ ಅಂತ ಯಾರು ತಗೊಳಕ್ಕೆ ಹೋಗ್ಬಾರ್ದು. ತುಂಬ ಜನ ಮಾಡೋ ಮಿಸ್ಟೇಕ್ ಅದು. ಸೇಲ್ ನಡೀತದೆ, ಆಫರ್ ಡಿಸ್ಕೌಂಟ್ ಕಡಿಮೆಗೆ ಸಿಗ್ತಿದೆ ಅಂತ ಅವಶ್ಯಕತೆ ಇಲ್ಲರದನ್ನು ತಗೊಳ್ಳೋದಲ್ಲ ಅಲ್ವಾ. ಇದ್ರೆ ಅವಶ್ಯಕತೆ ಇದ್ದರೆ ತೊಗೊಂಡ್ರು ಓಕೆ. ಸುಮ್ಮನೆ ಆಫರ್ ಸಿಗ್ತಿದೆ, ಡಿಸ್ಕೌಂಟ್ ಸಿಗ್ತಿದೆ ಅಂತ ಯಾವುದೇ ಕಾರಣಕ್ಕೂ ಗ್ಯಾಜೆಟ್ ತಗೊಳಕ್ಕೆ ಹೋಗ್ಬಾರ್ದು. ಡಿಪ್ರಿಸಿಯೇಟ್ ಹೇಳ್ತೀನಲ್ಲ, ಅದು ನಾಳೆ ವ್ಯಾಲ್ಯೂ ಕಡಿಮೆ ಆಗೋಗುತ್ತೆ. ನಿಮ್ಮ ಚಾನಲಲ್ಲಿ ನಾನು ನೋಡ್ಪಟ್ಟಿರೋದು ಗ್ಯಾಡ್ಜೆಟ್ಸ್ನ ಕಂಪೇರ್ ಮಾಡೋದಾಗಲಿ, ಇನ್ಫಾರ್ಮೇಷನ್ ತೊಗೊಳೋದಾಗಲಿ ತುಂಬ ವ್ಯಾಲ್ಯೂ ಅಡಿಷನ್ ಕೊಡ್ತಾ ಇದ್ದಾರೆ ಜನಗಳಿಗೆ. ಇವಾಗ ನಾನು ಫೋನ್ ತೊಗೊಳ್ಬೇಕಾದ್ರೂ ನಿಮಗೆ ಕಾಲ್ ಮಾಡಿದ್ದೆ. ಸೊ ನೀವು ಹೇಳಿದ್ರಿ, ಸೊ ಏನು ಡಿಫ್ರೆನ್ಸ್ ಇದೆ ಆ ಫೋನ್ಗೂ ಈ ಫೋನ್ಗೂ ಅಂತ. ಸೊ ತುಂಬ ಜನಗಳ ಒಂದು ಪ್ರಶ್ನೆಗಳು ಇರುತ್ತೆ. ಸೊ ಅದಕ್ಕೆ ನೀವು ಯಾವ ಥರ ಎನಿ Q&A ಸೆಷನ್ಸ್ ಏನಾದ್ರು? ಅದು ತುಂಬ ಕಷ್ಟ. ಒಂದು ಫೋನ್ನ ಒಬ್ರಿಗೆ ಡಿಸೈಡ್ ಮಾಡೋದು ತುಂಬ ಕಷ್ಟ. ಈಗ ನನಗೆ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂತ ನಾನು ಅನ್ಕೋತೀನಿ, ಬಟ್ ನೀವು ಇನ್ನೊಂದು ಚೆನ್ನಾಗಿರಬೇಕು ಅಂತ ಅನ್ಕೋಬೋದು. ಕೆಲವು ಜನ ಕ್ಯಾಮ್ರಾ ಚೆನ್ನಾಗಿರಬೇಕು ಅಂತ ಅನ್ನಿಸ್ಬೋದು, ಕೆಲವು ಜನಕ್ಕೆ ಬ್ಯಾಟ್ರಿ ಚೆನ್ನಾಗಿರಬೇಕು ಅಂತ ಅನಿಸುತ್ತೆ. ಸೊ ಅವ್ರ ಅವಶ್ಯಕತೆ ಮೇಲೆ ಫೋನ್ ಡಿಸೈಡ್ ಮಾಡೋದು ಒಳ್ಳೆಯದು. ಇನ್ನು ಕೆಲವು ಜನ ರೆಪ್ಯುಟೇಷನ್ನಿಗೆ ತಗೋತಾರೆ ಫೋನ್ನ, ಅದು ಕೂಡ ಮ್ಯಾಟ್ರ್ ಆಗೋದು. ಆ್ಯಕ್ಚುಲಿ ರೆಪ್ಯುಟೇಷನ್ಗೂ ಕೆಲವು ಜನ ತಗೋತಾರೆ. ನಾನು ನೋಡಿದ್ದೀನಿ ಐಫೋನ್ ಯಾವಾಗೂ ಇಲ್ಲೇ ಇಟ್ಟಿರ್ತಾರೆ. ಹೌದು. ಸೊ ಅದು ಬಿದ್ದೋದ್ರೂ ಪರವಾಗಿಲ್ಲ, ಮುಂದೆನೇ ತೋರಿಸ್ತಾರೆ. ಎಲ್ಲದಕ್ಕೂ ಡಿಪೆಂಡ್, ಅವರ ಅವಶ್ಯಕತೆ ಮೇಲೆ ಫೋನ್ ಡಿಸೈಡ್ ಮಾಡಿದ್ರು ಒಳ್ಳೇದು. ನಾನು ಅದು ಕೇಳ್ಬಿಟ್ಟೆ ಚೂಸ್ ಮಾಡ್ತೀನಿ ಆ ಥರ. ನನಗೂ ಒಂದು ಆ್ಯಕ್ಚುಲಿ ನಿಮಗೆ ಕೇಳಬೇಕು ಅಂತ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಬಟ್ ನಾವು ಆನ್ಲೈನಲ್ಲಿ ನೋಡ್ತಾ ಇರ್ತೀವಿ ತುಂಬ ಜನ ರಿಯಲ್ ಎಸ್ಟೇಟ್ ಮತ್ತು FD ಅಗೇನ್ಸ್ಟ್ ಇರ್ತಾರೆ. FD ಮಾಡಿಬಿಡಿ ಅಂತಾರೆ. ರಿಯಲ್ ಎಸ್ಟೇಟ್ನ ಅದು ನಮಗೆ ಲಾಂಗ್ ಟರ್ಮಲ್ಲಿ ನಮಗೆ ಒಳ್ಳೆ ರಿಟರ್ನ್ ಕೊಡಲ್ಲ ಅಂತ ಬೇಡ. ನಿಮ್ಗೆ ಏನು ಅನ್ಸುತ್ತೆ ಅದು? ಸರ್ ಇವಾಗ FD ಮಾಡೋದು ಅವಶ್ಯಕತೆಗೆ ಅಟ್ಲೀಸ್ಟ್ ಒಂದು 6 month ಎಮರ್ಜೆನ್ಸಿ ಫಂಡ್ ಅಂತ ಕರೀತಾರಲ್ಲ, ಅದನ್ನ FD ಮಾಡೋದು ಒಳ್ಳೇದು. ಎಸ್ಪೆಷಲಿ ನಾನು ಹೇಳ್ತಾ ಇರೋದು ದೋಸ್ ಹೂ ಆರ್ ಅಟ್ ದ ಮಿಡಿಲ್ 30s ಏಜ್, 30, 40, 50 ಇರೋರಿಗೆ FD ಕಡಿಮೆ ಮಾಡಿ, ಬಟ್ 6 months ಆಗೋಷ್ಟು ಮಾತ್ರ ಮಾಡಿ. ಬಟ್ ದೋಸ್ ಆರ್ ಲೈಕ್ ಸೀನಿಯರ್ ಸಿಟಿಸನ್, ಒಂದು 60 ವರ್ಷ ಆಗ್ಬಿಟ್ಟಿದೆ, ಅವ್ರೇನು ದುಡ್ಡು ಸಂಪಾದನೆ ಮಾಡೋದು ಬೇಕಾಗಿಲ್ಲ, ಬೇಜಾನ್ ದುಡ್ಡಿದೆ. ಸೊ ಅದನ್ನು ಜಸ್ಟ್ ಮ್ಯಾನೇಜ್ ಮಾಡಬೇಕು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ರಿಸ್ಕ್ ತಗೊಳ್ಳೋದಕ್ಕೆ ಧೈರ್ಯ ಇಲ್ಲ. ಸೊ ಆದ್ರಿಂದ FD ಮಾಡೋದು ಉತ್ತಮ. ಅಂಥವ್ರಿಗೆ ಒಳ್ಳೇದು. ಅಂಥವ್ರಿಗೆ ಏಜ್ ತುಂಬ 60+ ಇರೋರಿಗೆ FD ಬೆಸ್ಟ್. ನಾಟ್ ಫಾರ್ ಯಂಗ್ಸ್ಟರ್ಸ್ FD ಮಾಡೋದ್ರಲ್ಲಿ ಅದೇನು ಅವ್ರಿಗೆ ಟೈಮ್ ಇರುತ್ತೆ. ಯಂಗ್ ಜನರು ಅಂದರೆ ದುಡ್ಡು ಕಳ್ಕೊಂಡ್ರು ಅವ್ರಿಗೆ ಅದನ್ನು ದುಡ್ಡು ಮಾಡೋದಕ್ಕೆ ಟೈಮ್ ಇದೆ ಬೇಕಾದಷ್ಟು. ಅದರಿಂದ ಅರ್ನಿಂಗ್ ಫೇಸ್. ಸೊ ಯಂಗ್ಸ್ಟರ್ಸ್ FD ಮಾಡೋದು ಅದು ಇಟ್ಸ್ ನಾಟ್ ಅಟ್ ಆಲ್ ಅ ರೈಟ್ ಥಿಂಗ್. ಸೊ ಎಮರ್ಜೆನ್ಸಿಗೋಸ್ಕರ ಇಟ್ಕೊಳ್ಳಿ. ಆ್ಯಂಡ್ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಕ್ಕೆ ಹೋದರೆ ಇಟ್ಸ್ ಅ ಬಿಗ್ ಟಾಪಿಕ್. ಇಟ್ ಡಿಪೆಂಡ್ಸ್. ರಿಯಲ್ ಎಸ್ಟೇಟು ನಿಜವಾಗ್ಲೂ ಒಳ್ಳೆಯದು. ನೀವು ಪ್ರಾಪರ್ ಡಾಕ್ಯುಮೆಂಟ್ಸು ಎಲ್ಲ ರೇರಾ ಅಪ್ರೂವ್ಡು, ಏಕಾತ ಎಲ್ಲನೂ ತೊಗೋಬೇಕಂದ್ರೆ ನನ್ನ ಪ್ರಕಾರ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೋಬೇಕಾದ್ರೆ 1.5 ಕೋಟಿ ಬೇಕೇ ಬೇಕು. ಸೊ ಅಷ್ಟು ದುಡ್ಡು ಅಫೋರ್ಡ್ ಮಾಡೋಕ್ಕಾದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಥಿಂಕ್ ಆಫ್ ರಿಯಲ್ ಎಸ್ಟೇಟ್. ಮೊನ್ನೆ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಸರ್ ನಾನು. ಇಂಡಿಯಾದಲ್ಲಿ 1 ಕೋಟಿ ದುಡ್ಡು ಮಾಡೋದು ಎಷ್ಟು ಕಷ್ಟ ಅಂತ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರ್ತೀವಿ. ನಾನು ತುಂಬ ಜನ ಮಾತ್ರ 2 ಕೋಟಿ ಇದ್ರೆ ಸಾಕು, ನೀವು ರಿಟೈರ್ ಆಗಿಬಿಡ್ಬೋದು ಅಂತ ನೀವು ಮಲ್ಟಿಪಲ್ ಇದನ್ನು ನೋಡ್ತಿರ್ತೀರ. ಬಟ್ 1 ಕೋಟಿ ದುಡಿಯೋದು ಎಷ್ಟು ಕಷ್ಟ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ನಿಗೆ ಇನ್ಫ್ಲೇಷನ್ನು ಮತ್ತು ಈ ಸ್ಯಾಲ್ರಿ ಇಂಕ್ರಿಮೆಂಟ್ ಎಲ್ಲ ಇಗ್ನೋರ್ ಮಾಡಿದ್ರು 1 ಕೋಟಿ ಮಾಡೋದಕ್ಕೆ 25,000 ನೀವು ದುಡಿದ್ರೂ 25,000 ಫುಲ್ ಸೇವ್ ಮಾಡಿದ್ರು 40 ವರ್ಷ ಆಗುತ್ತೆ ಅಂತೆಲ್ಲ ನೋಡ್ತಿದ್ದೆ ನಾನು. ನಾಟ್ ಈಸಿ ಅಲ್ವೇ ಅಲ್ಲ ಅದು. 1 ಕೋಟಿ ಮಾಡೋದು ತುಂಬ ಕಷ್ಟ. ಆ 1 ಕೋಟಿನ ಎಕ್ಸಾಂಪಲ್, ಆ 1 ಕೋಟಿನ ನಾವು ದುಡ್ದು ರಿಯಲ್ ಎಸ್ಟೇಟಲ್ಲಿ ಹಾಕಿ. ಸೊ ಇಫ್ ದರ್ ಆರ್ 2 ways ಆಫ್ ಲುಕಿಂಗ್ ರಿಯಲ್ ಎಸ್ಟೇಟ್. ಒಂದು ಇನ್ವೆಸ್ಟ್ಮೆಂಟ್ ವೈಸು, ಇನ್ನೊಂದು ಸೆಲ್ಫ್ ಕನ್ಸಂಪ್ಷನ್ ಆದರೆ ಓಕೆ. ಸೊ ನಾನು ಇರ್ತೀನಿ, ನೆಕ್ಸ್ಟ್ ಜನ್ರೇಷನ್ಗೆ ಏನೋ ಒಂದು ಪ್ರಾಪರ್ಟಿ ಪಾಸ್ ಆನ್ ಮಾಡಿ ಹೋಗಬೇಕು ಅಂದರೆ ಓಕೆ, ಇಟ್ಸ್ ಬರ್ತಿದೆ. ಇಲ್ಲ ಇನ್ವೆಸ್ಟ್ಮೆಂಟ್ ವೈಸ್ ಅಂತ ನೋಡೋಕ್ಕೆ ಹೋದರೆ ಇಫ್ ಯು ಬೈ ಇನ್ ಔಟ್ಸ್ಕರ್ಟ್ಸ್, ಪ್ರಾಪರ್ ಅಪ್ರೂವ್ಡ್ ಇರೋ ಲೆವೆಟ್ಸ್, ಔಟ್ಸ್ಕರ್ಟ್ಸಲ್ಲಿ ತೊಗೊಂಡ್ರೆ ಸೇಫು. ಸಿಟಿ ಒಳಗಡೆ ತೊಗೊಂಡ್ರೆ ನಿಮ್ಗೆ ಏನೂ ವರ್ಕೌಟ್ ಆಗಲ್ಲ. ಸೊ ಅದು ಗ್ರೋತು ಸಹ ಬರಲ್ಲ. ಸೊ ರಿಯಲ್ ಎಸ್ಟೇಟು ನಾನು ಹೇಳೋದು ವೀಕ್ಷಕರಿಗೆ, ಗೋಲ್ಡಲ್ಲೂ ಹಾಕಿ, ರಿಯಲ್ ಎಸ್ಟೇಟಲ್ಲೂ ಹಾಕಿ,
ಶೇರಲ್ಲೂ ಹಾಕಿ. ಸೊ ಡೈವರ್ಸಿಫೈ ಮಾಡಿ. ನಾನು ನೋಡ್ದಂಗೆ ಎಷ್ಟೋ ಜನ ಶೇರ್ ಮಾರ್ಕೆಟ್ ಅಂದರೆ ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇದು ರಿಯಲ್ ಎಸ್ಟೇಟು, ಗೋಲ್ಡು, ಬೇರೆ ಅಸೆಟ್ ಕ್ಲಾಸಸ್ನ ಎಷ್ಟೋ ಸತಿ ಬೀಟ್ ಆಗಿದೆ. ಎಲ್ಲದಕ್ಕಿಂತ ಬೆಸ್ಟ್ ರಿಟರ್ನ್ಸ್ ಕೊಟ್ಟಿರೋದು ಸ್ಟಾಕ್ ಮಾರ್ಕೆಟ್. ಬಟ್ ಲಾಸ್ಟ್ 2 ಇಯರ್ಸಿಂದ ಮೊನ್ನೆ ಒಂದು ಹೇಳಿದ್ರು ಒಬ್ಬರು, ಹಸ್ಬೆಂಡು ಶೇರಲ್ಲಿ ಹಾಕು ಅಂತ ಶೇರಲ್ಲಿ ಹಾಕಿದ್ದಾರೆ ಲಾಸ್ಟ್ 2-3 ಇಯರ್ಸಿಂದ. ಒಂದು 10-15 ಲಕ್ಷ ಹಾಕಿದ್ದಾರೆ. ವೈಫು ಗಲಾಟೆ ಮಾಡಿಕೊಂಡು ಗೋಲ್ಡಲ್ಲಿ ಹಾಕಿದ್ದಾರೆ. 2-3 ಇಯರ್ಸ್ ಬ್ಯಾಕ್ ಸ್ಟೋರಿ. ಇವಾಗ ವೈಫ್ದು ರಿಟರ್ನ್ಸ್ ಡಬಲ್ ತ್ರಿಬಲ್ ಆಗಿದೆ, ಹಸ್ಬೆಂಡ್ ಏನೂ ಆಗಿಲ್ಲ. ಸೊ ಮನೆಯಲ್ಲಿ ನೋಡಿ ವೈಫೈ ಗೆದ್ರು ಫೈನಲಿ. ಬಟ್ ನಿಮಗೆ ಅನಿಸುತ್ತೆ ಗೋಲ್ಡ್ ನೆಕ್ಸ್ಟ್ 5 ಇಯರ್ಸ್ ಏನಾಗ್ಬೋದು ಅನ್ಸುತ್ತೆ? ಸೊ ಗೋಲ್ಡ್ ನೆಕ್ಸ್ಟ್ 5 ಇಯರ್ಸ್ ಐ ಫೀಲ್ ಒಂದು ಸೈಡ್ ವೇಸ್ ಮಾಡ್ಬೋದು, ಫ್ಲಾಟ್ ಇಲ್ಲ ಒಂದು ಕರೆಕ್ಷನ್ ಆಗೋ ಚಾನ್ಸೂ ಇದೆ. ಈ ವರ್ಷ ಒಂದು ಯುದ್ಧ ಎಲ್ಲ ನಿಂತರೆ ಗೋಲ್ಡು ಮೆಟಲ್ಸು ಎಲ್ಲ ಸ್ವಲ್ಪ ಕರೆಕ್ಷನ್ ಆಗಲೇಬೇಕು. ಅದಾದಮೇಲೆ ಒಂದು ಸೈಡ್ ವೇಸ್ ಆಗಿ ಒಂದು ಜಾಸ್ತಿ ಗ್ರೋತ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಕು ಗೋಲ್ಡಲ್ಲಿ. ಬಿಕಾಸ್ ಆಲ್ರೆಡಿ 6,000 ರೂಪಾಯಿ ಇದ್ದಿದ್ದು ಇವತ್ತು 12-13ಕ್ಕೆ ಬಂದು ನಿಂತಿದೆ. ನಮ್ಮ ಪ್ರೈಮ್ ಮಿನಿಸ್ಟರ್ ನಮ್ಮ ಮೋದಿ ಅವರು ಸಹ ಹೇಳಿದ್ದಾರೆ ಗೋಲ್ಡನ್ನ ನೆಕ್ಸ್ಟ್ 1 ಇಯರ್ ತಗೋಬೇಡಿ ಅಂತ. ಜಸ್ಟ್ ಇವಾಗ ನಾನು ಪಾಸ್ ಆಗ್ತಾ ಇದ್ದೆ, ಒಂದು ಜ್ಯುವೆಲರಿ ಶಾಪ್ಸ್ ಇದೆ ನಿಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ. ಒಂದು ಜ್ಯುವೆಲರಿ ಶಾಪಲ್ಲಿ ಒಬ್ಬ ವ್ಯಕ್ತಿನೂ ಇಲ್ಲ. ಹೌದಾ? ಸೆಕ್ಯೂರಿಟಿ ಗಾರ್ಡ್ಸ್ ಸುಮ್ಮನೆ ಅಲ್ಲಿರೋ ಸ್ಟಾಫ್ ಓಡಾಡ್ತಾ ಇದ್ದಾರೆ. ಅವ್ರು ನೋಡಿ ಅವ್ರು ಹೇಳಿದ ಒಂದು ಮಾತಿಗೆ ಮಾರ್ಕೆಟೇ ಕ್ರಾಶ್ ಆಗಿದೆ ಅಂದರೆ ಜನ ಫಾಲೋ ಮಾಡ್ತಾರೆ. ಈವನ್ ಜ್ಯುವೆಲರಿ ಶಾಪ್ ಶೇರ್ ಸಹ ಬಿದ್ದೋಯ್ತು. ಹೌದು. ಸೊ ಈ ಒಂದು ಪ್ಯಾನಿಕ್ ಇದ್ದೇ ಇರುತ್ತೆ. ಸೊ ಕೇಂದ್ರ ಸರ್ಕಾರ ಏನು ನಿರ್ಧಾರ ತಗೊಂಡಿದೋ ಅದು ಒಂಥರ ಎಕನಾಮಿಕಲಿ ಒಳ್ಳೇದಾಗಲಿ ಅಂತಲೇ ಹೇಳಿದ್ದಾರೆ. ಸೊ ಕೆಟ್ಟದಾಗಲಿ ಅಂತ ಹೇಳಿಲ್ಲ. ಯಾಕಂದರೆ ನಾವು ಒನ್ ಆಫ್ ದ ಹೈಯೆಸ್ಟ್ ಇಂಪೋರ್ಟರ್ ಆಫ್ ಗೋಲ್ಡ್ ಇಂಡಿಯಾ. ಹೌದು. ಸೊ ನಾವು ಇಂಪೋರ್ಟ್ ಮಾಡ್ಕೊಂಡವಾಗೆಲ್ಲ ಡಾಲರ್ನ ನಾವು ಬೇರೆ ದೇಶಕ್ಕೆ ಕೊಡಬೇಕು. ಸೊ ಅದರಿಂದ ನಮ್ಮ ದೇಶ ಏನಾಗುತ್ತೆ, ನಮ್ಮ ಡಾಲರ್ ನಮ್ಮ ರುಪಿ ವೀಕನ್ ಆಗ್ತಾ ಇದೆ. ರುಪಿ ವೀಕನ್ ಆಗಬಾರ್ದು ಅಂದ್ಬಿಟ್ಟೆ ಈ ನಿರ್ಧಾರ ಕೈಗೊಂಡಿದ್ದಾರೆ. ಆ್ಯಂಡ್ ತುಂಬ ಜನ ಇದಕ್ಕೆ ನಾನು PM ಆಫೀಸ್ಗೆ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತೀನಿ ಅಂತ ಸ್ವಲ್ಪ ಜನ ಆರ್ಟಿಕಲ್ ಸಹ ನೋಡಿದೆ. ಯಾರು ನಮ್ಮ ಜ್ಯುವೆಲರಿ ಶಾಪ್ ಓನರ್ಸ್. ಸೊ ಜ್ಯುವೆಲರಿ ಶಾಪ್ ಓನರ್ಸ್ ಏನಂದರೆ ದೇ ಮೇ ಬಿ ರೈಟ್ ಆಲ್ಸೋ. ಸೊ ಯಾಕಂದರೆ ಅವ್ರಿಗೆ ಇದು ನೋವಾಗ್ತಾ ಇದೆ. ಬಟ್ ಒಂದು ಜ್ಯುವೆಲರಿ ಶಾಪ್ ಓಪನ್ ಮಾಡೋದಕ್ಕೆ 100 ಕೋಟಿ ಬೇಕು ನನ್ನ ಪ್ರಕಾರ. ಸೊ 100 ಕೋಟಿ ಅಂದರೆ ಏನು, 10 ತಲೆಮಾರು ಕುತ್ಕೊಂಡು ತಿನ್ನೋಷ್ಟು ದುಡ್ಡು. ಸೊ ಅವ್ರಿಗೂ ಪೇನ್ ಆಗ್ತಾ ಇದೆ ಅಂದರೆ ಈ ಒಂದು ಜನರೇಷನ್ಗೂ ದುಡ್ಡು ಮಾಡಿಟ್ಟಿಲ್ಲ, ಅವ್ರಿಗೆ ಎಷ್ಟು ಪೇನ್ ಆಗಬೇಕು. ಈ ಒಂದು ವಾರ ಆಗಲಿ, ಈ ಪೆಟ್ರೋಲ್ ರೇಟು ಇನ್ನು 150-180ಕ್ಕೆ ಹೋಗೋ ಸನ್ನಿವೇಶಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ 1 ಇಯರ್ ಅಂತೂ ತುಂಬ ಕ್ರಿಟಿಕಲ್. ವೆರಿ ಕ್ರಿಟಿಕಲ್ ಇದೆ ನಮ್ಮ ಮಾರ್ಕೆಟ್ಗೂ ಅಷ್ಟೇ. ಅಂಡ್ ಇವನ್ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಹೌದು. ಆ್ಯಂಡ್ ಒಂದು ಕಡೆ ವಾರ್ ಎಫೆಕ್ಟು, ಪೆಟ್ರೋಲ್ ಡೀಸೆಲ್ಲು, ಸೊ ಎಲ್ಲನೂ ಇಂಪ್ಯಾಕ್ಟು ಎಕ್ಸ್ಪೆಷಲಿ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ಗೆ ಜಾಸ್ತಿ ಹೊಡ್ತಾ ಬೀಳುತ್ತೆ. ತುಂಬ ಹುಷಾರಾಗಿರಿ, ಆದಷ್ಟು ದುಡ್ಡನ್ನು ಉಳಿಸಿ. ನೆಕ್ಸ್ಟ್ 1 ಇಯರ್ ಅಂತೂ ಸೇಫ್ ಆಗಿರಿ, ಏನೇನಕ್ಕೂ ವೇಸ್ಟ್ ಆಗಿ ಖರ್ಚುಗಳು ಮಾಡಬೇಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಹೌದು. ಅನ್ನೆಸೆಸರಿ ಖರ್ಚು, ಅವರು ಈವನ್ ಮೋದಿಯವರು ಅದನ್ನೇ ಹೇಳಿರೋದು, ಅನ್ನೆಸೆಸರಿ ಖರ್ಚು ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಇದು ಮಾಡಿ, ಅಂದರೆ ಪೆಟ್ರೋಲ್ ಕನ್ಸಂಪ್ಷನ್ ಎಲ್ಲ ಕಡಿಮೆ ಮಾಡಿ. ಏನೋ Forex ರಿಸರ್ವ್ನು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಈ ವರ್ಷ. ಅಂದರೆ ತುಂಬ ಗೋಲ್ಡನ್ನೆಲ್ಲ ಇಂಪೋರ್ಟ್ ಮಾಡ್ತೀವಲ್ಲ, ಆ ಒಂದು ರೀಸನಿಗೆ ಅಂತ ಅಂತಿದ್ದಾರೆ. ಇವನ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡಿದಾಗ ಹೆವಿ ಆಗ್ತಿದೆಯಲ್ಲ. ಸೊ ವಿ ಪೇ ದೇರ್ ಕರೆನ್ಸಿ. ಸೊ ಅವಾಗ ಸಹ ನಾವು ಇಂಪೋರ್ಟ್, ಯಾವಾಗ ನಮ್ಮ ದೇಶ ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ಳುತ್ತೋ, ಎಕ್ಸ್ಪೋರ್ಟ್ ಕಡಿಮೆ ಮಾಡುತ್ತೋ, ನಮ್ಮ ಕರೆನ್ಸಿ ವೀಕ್ ಆಗ್ಬಿಡುತ್ತೆ. ಏನೋ ಟೆಕ್ನಾಲಜಿ, ಏನೋ ಲಾಕ್ಡೌನ್ ಅಂತ ಏನೋ ಮಾಡ್ತಾರೆ. ಅದು ಮೇ ಬಿ ಎನರ್ಜಿ ಕ್ರೈಸಿಸ್, ಪೆಟ್ರೋಲ್ ಡೀಸೆಲ್ ಇಲ್ಲದೆ ಹೋಗ್ಬೋದು, ಆ ದಿನಾನು ಬರ್ಬೋದು ಅಂತ ಒಂದು ಗೆಸ್ ಮಾಡಿದ್ದಾರೆ. ಎನರ್ಜಿ ಲಾಕ್ಡೌನ್ ಆಗ್ಬಿಟ್ರೆ ಏನಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಾಗಿರ್ಬೋದು, ಈ ಕಾರು ಬಸ್ಗಳು ಯಾವ ಓಡಾಡೋದಕ್ಕೆ ಆಗಲ್ಲ, ಪೆಟ್ರೋಲ್ ಡೀಸೆಲ್ ಸಿಗ್ದಂಗೆ ಆಗ್ಬಿಡುತ್ತೆ. ಬಟ್ ಆ ರೀತಿ ಆಗೋದು ತುಂಬ ಕಷ್ಟ. ಆ ಲೆವೆಲ್ಗೆ ಹೋಗಲ್ಲ ಅನ್ಕೋತೀನಿ. ನೋಡೋಣ, ಏನು ಹೇಳೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಯಾರಿಗೆ ಗೊತ್ತಿತ್ತು ಲಾಕ್ಡೌನ್ ಥರ ಒಂದು ಸಿಚುವೇಶನ್ ನಮ್ಮ ಲೈಫ್ ಟೈಮಲ್ಲಿ ಬರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಏನು ಬೇಕಾದ್ರೆ ಆಗ್ಬೋದು. ಸರ್, ಇದು ಮೊಬೈಲ್ಸ್ ಬಗ್ಗೆ ಮಾತಾಡೋಕೆ ಹೋದರೆ, ಸೊ ಯೂಶಲಿ ನಮ್ಮ ದೇಶಕ್ಕೆ ಬರೋ ಮೋಸ್ಟ್ ಆಫ್ ದ ಮೊಬೈಲ್ಸು ಮೇಡ್ ಇನ್ ಚೈನಾನೇ ಇರ್ತದೆ. ಸೊ ಇದನ್ನು ನಾವು ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ನಮ್ಮ ದೇಶದ ಎಕಾನಮಿ ವೀಕನ್ ಆಗುತ್ತೆ. ಸೊ ಇಂಡಿಯಾದಲ್ಲೇ ಯಾವ್ದಾರು ಕಂಪನೀಸು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋವಂಥದ್ದು ಯಾರು ಬ್ರ್ಯಾಂಡ್ಸ್ ಇದಾವೆ. ಸೊ ಈಗ ಹೆಂಗಾಗ್ತಿದೆ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂತ ಅಂದರೆ, ನಮ್ಮ ದೇಶದಲ್ಲಿ ರನ್ ಆಗ್ತಿರೋ ಮೆಜಾರಿಟಿ ಕಂಪ್ನಿಗಳು ಬೇರೆ ದೇಶದ ಕಂಪ್ನಿಗಳೇ. ಆಪಲ್ಲು ಅಮೆರಿಕಾದು, ಸ್ಯಾಮ್ಸಂಗು ಕೊರಿಯಾದು, ಉಳಿದಿದ್ದು ಎಲ್ಲ ಕಂಪ್ನಿಗಳು ವಿವೋ, ಓಪೋ, ಒನ್ ಪ್ಲಸ್ ಇವೆಲ್ಲದು ಚೈನೀಸ್ ಕಂಪ್ನಿಗಳು. ಸೊ ಇವ್ರು ಕರೆಂಟ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ನಾಮಕಾವಸ್ಥೆ ಮೇಡ್ ಇನ್ ಇಂಡಿಯಾ ಅಂತ ಅವ್ರು ಬಾಕ್ಸ್ ಮೇಲೆ ಹಾಕೋತಾರೆ. ಆಯಿತಾ, ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ದೇಶದಲ್ಲಿ ಆಗ್ತಿಲ್ಲ, ಅಸೆಂಬ್ಲಿ ಆಗ್ತಾಯಿದೆ. ಅಂದರೆ ಪಾರ್ಟ್ಸ್ಗಳಿಂದ ಬರುತ್ತೆ, ಇಂಡಿಯಾದಲ್ಲಿ ಬರೀ ಸ್ಕ್ರೂ ಡ್ರೈವರ್ ಕೆಲಸ ಆಗ್ತಿದೆ ಅಷ್ಟೇ. ಬಟ್ ಬಾಕ್ಸ್ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಹಾಕೋತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಕಂಪನಿಗಳಿಗೇನು ದುಡ್ಡು ಹೋಗುತ್ತಲ್ವಾ, ಸೊ ಅದು ಪ್ರಾಫಿಟ್ ಎಲ್ಲ ಆಬ್ವಿಯಸ್ಲಿ ಅವ್ರ ದೇಶಕ್ಕೆ ಹೋಗುತ್ತೆ. ಬಟ್ ಇಲ್ಲಿ ಅಟ್ಲೀಸ್ಟ್ ಅಸೆಂಬಲ್ ಮಾಡ್ತಿರೋದಕ್ಕೆ ಒಂದು ಮಟ್ಟಿಗೆ
ಇಂಡಿಯನ್ ಎಕಾನಮಿ ಕಂಟ್ರಿಬ್ಯೂಟ್ ಆಗ್ತಿದೆ. ಮತ್ತು ಇನ್ನೊಂದೇನಂತ ಅಂದರೆ ಈಗ ಆಪಲ್ ಐಫೋನ್ಸು ಮೆಜಾರಿಟಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಅಂದರೆ ಅಸೆಂಬಲ್ ಆಗ್ತಿರೋದು ಇಂಡಿಯಾದಲ್ಲೇ. ಇಂಡಿಯಾ ಫಸ್ಟು, ಮೋಸ್ಟ್ಲಿ ಆಮೇಲೆ ಚೈನಾನೇ ಇರಬೇಕು ನಂಗೆ ಅನ್ನಿಸ್ತಂಗೆ. ಅಸೆಂಬ್ಲಿನಿ ಕಂಪ್ಲೀಟಾಗಿ ಚೈನಾದಿಂದ ಅಮೆರಿಕಾದವರು ಇಂಡಿಯಾಗೆ ಶಿಫ್ಟ್ ಮಾಡಿದ್ದಾರೆ. ಇಂಡಿಯಾ ಈಗ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಮಾರ್ಟ್ಫೋನ್ ಎಕ್ಸ್ಪೋರ್ಟರು. ಅದ್ರ ಮೆಜಾರಿಟಿ ಕಂಟ್ರಿಬ್ಯೂಷನ್ ಆಪಲ್ದಿದೆ. ನೀವು ನಂಬಲ್ಲ, ಮೊನ್ನೆ ನೋಡ್ತಾ ಇದ್ದೆ, ಇಂಡಿಯಾಯಿಂದ ಅಮೆರಿಕಾಗೆ, ದುಬೈಗೆ ಐಫೋನ್ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ, ನಮ್ಮ ದೇಶದಿಂದ ನೀವು ದುಬೈಗೆ ಹೋಗ್ಬಿಟ್ಟು ಫೋನ್ ತೊಗೊಂಡ್ರೆ ಮೇಡ್ ಇನ್ ಇಂಡಿಯಾ ಫೋನು ದುಬೈನಲ್ಲಿ ಕಡಿಮೆ, ಇಂಡಿಯಾದಲ್ಲಿ ಜಾಸ್ತಿ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಫೋನು ದುಬೈಯಲ್ಲಿ ಕಡಿಮೆ. ಅದು ಹೆಂಗೆ ನಂಗೆ ಅದೊಂದು ಅರ್ಥ ಆಗ್ತಿಲ್ಲ ನನಗೆ. ಅದು ಹೆಂಗೆ ದುಬೈಯಲ್ಲಿ ಕಡಿಮೆಗೆ ಸಿಗುತ್ತೆ? ಇಂಡಿಯಾದಲ್ಲಿ ಅಸೆಂಬಲ್ ಆಗ್ತಿದೆ, ಇಲ್ಲಿಂದನೇ ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ಇಂಡಿಯಾದಲ್ಲಿ ಕಡಿಮೆ ಇರಬೇಕಲ್ವಾ? ಟ್ಯಾಕ್ಸ್ ಸಿಸ್ಟಮ್ ಹಂಗಿದೆ. 18% GST ಕಟ್ತೀವಿ ನಾವು. ಮತ್ತು ಇನ್ನೊಂದಂದರೆ ಈ ಕಂಪ್ನಿಗಳೆಲ್ಲ ನಾಮಕಾವಸ್ಥೆ ಅವ್ರು ಹೆಂಗೆ ಅಂದರೆ ಡಿಸೈನ್ ಅವ್ರು ಎಷ್ಟೋ ಕಂಪ್ನಿಗಳು ಡಿಸೈನ್ ಅವ್ರು ಮಾಡಲ್ಲ. ಈ OEM ಅಂತ ಇರ್ತಾರೆ, ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಅಂತ ಇರ್ತಾರೆ. ಆಪಲ್ಲು OEM, ಈವನ್ ಸ್ಯಾಮ್ಸಂಗ್ ಇವರೆಲ್ಲ OEM. ಬಟ್ ಈ ಸಣ್ಣ ಪುಟ್ಟ ಈ ವಿವೋ, ಓಪೋ ಅವರೆಲ್ಲ ಮೆಜಾರಿಟಿ ಏನು ಮಾಡ್ತಾರೆ, ಅವ್ರು OEM-ಏ. ಬಟ್ ಅವ್ರೇನು ಮಾಡ್ತಾರೆ, ಒರಿಜಿನಲ್ ODM ಅಂತ ಬರ್ತಾರೆ, ಡಿಸೈನ್ ಮ್ಯಾನುಫ್ಯಾಕ್ಚರ್ ಅಂತ. ಅವ್ರ ಹತ್ರ ಡಿಸೈನ್ನೇ ಕಂಪ್ಲೀಟ್ ಫೋನೇ ಪರ್ಚೇಸ್ ಮಾಡ್ತಾರೆ, ಇವ್ರ ಹೆಸರು ಹಾಕೊಂಡು ಸೇಲ್ ಮಾಡ್ತಾರೆ. ಬಟ್ ಹೇಳೋವಾಗ ದೊಡ್ಡ ಬ್ರ್ಯಾಂಡು. ಈವನ್ ಸ್ಯಾಮ್ಸಂಗ್ ಅವರು ಅವ್ರದ್ದು ಹತ್ತತ್ರ 25% ಸ್ಮಾರ್ಟ್ಫೋನ್ನ ODM ಹತ್ರನೇ ತೊಗೊಳ್ಳೋದು. ಅವ್ರು ಡಿಸೈನ್ ಮಾಡಲ್ಲ. ಅವ್ರಿಗೆ ಏನು ಸ್ಪೆಕ್ ಬೇಕು ಅವ್ರು ಕೊಡ್ತಾರೆ. ಅವೆಲ್ಲ ನೀವು ನಂಬಲ್ಲ, ODMಗಳು ಎಲ್ಲ ಚೈನಾದವ್ರೆ. ಒಂದು ರೀತಿ ಚೈನಾ ಒಂದು ರೀತಿ ಟೆಕ್ನಾಲಜಿದು ಒಂದು ರೀತಿ ಹಬ್ ಅನ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅದು ಫುಲ್ಲು. ನಾವು ಆ ಲೆವೆಲ್ನ ನೆಕ್ಸ್ಟ್ 20 ವರ್ಷ ಹೋದ್ರು ರೀಚ್ ಆಗೋದು ತುಂಬ ಕಷ್ಟ ಇದೆ. ಆ ಥರ ನಮ್ಮ ದೇಶದಲ್ಲಿ ಬಿಲ್ಡ್ ಮಾಡಬೇಕು ಅಂದರೆ ಡಿಕ್ಟೇಟರ್ಶಿಪ್ಪೇ ಬರಬೇಕು ಮೋಸ್ಟ್ಲಿ. ಸೊ ಅಂದರೆ ಮೋಸ್ಟ್ ಆಫ್ ದ ಫೋನ್ಸ್ ಎಲ್ಲ ನೀವು ಹೇಳ್ತಿರೋ ಪ್ರಕಾರ, ಇವಾಗ ನಾನು ಒಂದು ಕಂಪ್ನಿ, ಸ್ಯಾಮ್ಸಂಗ್ ಕಂಪ್ನಿ, ನಾನು ನಿಮ್ಗೆ ಹೇಳ್ತೀನಿ ನನಗೆ ಈ ಥರ ಫೀಚರ್ಸ್ ಬೇಕು, ಮಾಡ್ಕೊಟ್ಬಿಡ. ಅದನ್ನ ನಾನು ಟೆಸ್ಟ್ ಮಾಡ್ತೀನಿ, ಎಲ್ಲ ಪಕ್ಕ ಇದ್ರೆ ಅದಕ್ಕೆ ಸ್ಯಾಮ್ಸಂಗ್ ಅಂತ ಲೇಬಲ್ ಹಾಕೋತೀನಿ ಅಷ್ಟೇ. ಅಷ್ಟೇ ಮಾಡ್ತಿರೋದು. ಬಟ್ ಆಪಲ್ನವ್ರು ಏನು ಮಾಡ್ತಾರೆ, ಆಪಲ್ನವ್ರು ಡಿಸೈನ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗಿಗೆ. ಈ ಫಾಕ್ಸ್ಕಾನು, ಟಾಟಾದವ್ರದ್ದು ಎಲ್ಲ ಇದೆ ಅಲ್ವಾ, ಸೊ ಅವರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಕೊಡ್ತಾರೆ. ಸೊ ಆ ರೀತಿ ಅವ್ರು ಡಿಸೈನ್ ಮಾಡ್ತಾರೆ. ಬಟ್ ಉಳಿದಿದ್ದ ಎಲ್ಲ ಕಂಪನಿಗಳು ಅಟ್ಲೀಸ್ಟ್ ಸ್ವಲ್ಪ ಮಾಡೆಲ್ಸ್ ಆದ್ರೂ ODM ಮಾತ್ರನೇ ತಗೋತಾರೆ, ಡಿಸೈನ್ ಮ್ಯಾನುಫ್ಯಾಕ್ಚರ್ ತಗೋತಾರೆ. ಅಂದರೆ ದೇ ಆರ್ ಜಸ್ಟ್ ಮಾರ್ಕೆಟಿಂಗ್ ಅಷ್ಟೇ ಮಾಡೋದು ಅಷ್ಟೇ. ಸ್ಯಾಮ್ಸಂಗ್ ಅಟ್ಲೀಸ್ಟ್ 75% ಮಾಡ್ತಾರೆ. ಮೋಟ್ರೋಲಾ ಈ ಎಲ್ಲ ಬ್ರ್ಯಾಂಡ್ಗಳು 95% ಫುಲ್ ODM ಮಾತ್ರನೇ ತಗೊಳ್ಳೋದು, ಹೆಸರು ಅವ್ರದ್ದು ಹಾಕೋತಾರೆ ಅಷ್ಟೇ. ಇನ್ನೊಂದು ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಮ್ಮ ದೇಶದಲ್ಲಿ ಅಸೆಂಬಲ್ ಆಗೋದು ಗೊತ್ತಾ? ನಮ್ಮ ದೇಶದಲ್ಲಿ ಈ ವಿವೋ, ಓಪೋ, ಸ್ಯಾಮ್ಸಂಗ್ ಇವೆಲ್ಲ ಅಸೆಂಬಲ್ ಆಗುತ್ತಲ್ಲ, ಅದನ್ನು ಅಸೆಂಬ್ಲಿ ಮಾಡೋದೆಲ್ಲ ನಮ್ಮ ಇಂಡಿಯನ್ ಕಂಪ್ನಿಗಳು. ಆ್ಯಂಡ್ರಾಯ್ಡನ್ನು ಅಸೆಂಬಲ್ ಮಾಡೋದು ಓಪೋನವರು, ಸ್ಯಾಮ್ಸಂಗ್ ಫುಲ್ ಅವರೇ ಮಾಡ್ಕೋತಾರೆ. ಈ ಓಪೋ, ವಿವೋ, OnePlus ಇವೆಲ್ಲ ಓಪೋನವ್ರು ಅವ್ರ ಕೈಲಾದಷ್ಟು ಮಾಡ್ಕೋತಾರೆ. ಉಳಿದಿದ್ದೆಲ್ಲ ನೀವು ನಂಬಲ್ಲ, ಈ ಮೈಕ್ರೋಮ್ಯಾಕ್ಸಿಂದು ಶರ್ಮಾ ಅಂತ ಅವರು ಓನರ್ ಇದ್ದಾರಲ್ವ, ಅವ್ರದ್ದೊಂದು ಕಂಪ್ನಿ ಇದೆ. ಆ ಕಂಪ್ನಿಯವ್ರು ಅಸೆಂಬ್ಲಿ ಮಾಡ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ. ಹತ್ತತ್ರ 15,000 ಕೋಟಿ ಫೋನ್ ಅಸೆಂಬಲ್ ಮಾಡ್ಕೊಂಡು ಟರ್ನ್ ಓವರ್ ಮಾಡ್ತಿದ್ದಾರೆ. ಟೆಕ್ನಾಲಜೀಸ್ ಅವರು ಅಷ್ಟೇ. ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಫೋನೇ ಇಲ್ಲ ಅಂದ್ಕೊಳ್ಳಿ. ಇಂಡಿಯಾದಲ್ಲಿ ಓಪೋ ಮಾಡ್ತಾರೆ, ಮೊಟ್ರೋಲಾ, ಇವನ್ ಸ್ಯಾಮ್ಸಂಗನ್ನು ಮಾಡ್ತಾರೆ ಕೆಲವೊಂದು. ಫುಲ್ ಅವರೇ ಅಸೆಂಬ್ಲಿ ಮಾಡೋದು. ಟಾಪ್ ಹೈಯೆಸ್ಟ್ ರೆವೆನ್ಯೂ ಮಾಡ್ತಿರೋ ಕಂಪನಿ ಡಿಕ್ಸನ್. ಆಮೇಲೆ ಸ್ಯಾಮ್ಸಂಗ್ ಬರುತ್ತೆ. ಆಮೇಲೆ ಐ ಥಿಂಕ್ ಫಾಕ್ಸ್ಕಾನ್ ಬರುತ್ತೆ, ವಿವೋ ಬರುತ್ತೆ, ಮೈಕ್ರೋಮ್ಯಾಕ್ಸ್ ಇಂದು ಓನರ್ ಇಂದು ಬ್ರ್ಯಾಂಡ್ ಬರುತ್ತೆ. ಮಾರ್ಕೆಟಲ್ಲಿ ತುಂಬ ಸೆಕ್ಟರ್ಸ್ ಇದೆ. ಬ್ಯಾಂಕಿಂಗ್ ಇದೆ, IT ಇದೆ, ಫಾರ್ಮಾ ಇದೆ, ಆ್ಯಂಡ್ ಆಟೋಮೊಬೈಲ್ಸ್ ಇದೆ. ನಿಮಗೆ ಫೇವ್ರೇಟ್ ಸೆಕ್ಟರ್ ಅಂತ ಯಾವುದಿದೆ? ಲೀಸ್ಟ್ ಫೇವ್ರೇಟ್ ಅಂತೂ ಟೆಕ್. ಈಗ ಸದ್ಯಕ್ಕೆ ಫೇವ್ರೇಟ್ ನಂಗೆ ಅನ್ನಿಸ್ತಂಗೆ ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್. ತೈವಾನೀಸ್, ನೀವು ಮ್ಯೂಚುವಲ್ ಫಂಡ್ ಎಲ್ಲ ಏನು ಮಾಡ್ತಿದ್ರಲ್ಲ, ತೈವಾನೀಸ್ದು ಒಂದು ಕೆಲವೊಂದು ಫಂಡ್ಸ್ ಎಲ್ಲ ಇದೆ. ಅವೆಲ್ಲ ಈಗೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಫುಲ್ಲು ಮ್ಯಾಕ್ಸಿಮಮ್ ಇದು ರೀಚ್ ಆಗಿಬಿಟ್ಟು. ಅದಕ್ಕೆಲ್ಲ ಲಿಟ್ರಲಿ 1 year ಬ್ಯಾಕ್ ಇನ್ವೆಸ್ಟ್ ಮಾಡಿದ್ರು ಮ್ಯೂಚುವಲ್ ಫಂಡು 150% ರಿಟರ್ನ್. ಮ್ಯೂಚುವಲ್ ಫಂಡು ಆ ಥರ. ಈಗ ನೋಡಿ, ಈಗ NVIDIA ಆಗಿರ್ಬೋದು, ಈ ಕರೆಂಟ್ಲಿ ಓಡ್ತಿರೋದು ಚಿಪ್ ಮ್ಯಾನುಫ್ಯಾಕ್ಚರಿಂಗು, ರ್ಯಾಮು, ಸ್ಟೋರೇಜು, ಈ ಕಂಪ್ನಿಗಳು. ಸ್ಯಾಂಡಿಸ್ಕ್ ಅನ್ನೋ ಕಂಪನಿ. ಹೌದು. ಇವೆಲ್ಲ ಅಂತೂ ನೆಕ್ಸ್ಟ್ ಇನ್ನೂ 2 years ಹೋಗುತ್ತೆ. 1 year. ಈಗ ಏನಕ್ಕೆ ಅಂದರೆ AI ಆ ಲೆವೆಲ್ಲಿಗೆ ಇರೋದ್ರಿಂದ ಇನ್ನೂ 2 ವರ್ಷ, ಇನ್ನೂ ಟೈಮ್ ಇದೆ. ಇನ್ನೂ 2 ವರ್ಷ ಹೋಗುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಯು ಮೀನ್ ಡೇಟಾ ಸೆಂಟರ್ಸ್?
ಅಂಡ್ ಚಿಪ್ ಮ್ಯಾನುಫ್ಯಾಕ್ಚರ್. ಹೌದು ಅದ್ರ ರಿಲೇಟೆಡ್ ಕಂಪ್ನಿಗಳಿದ್ರೆ 100%. ಸರ್ವೀಸ್ ಕೊಡುವಂಥ ಕಂಪ್ನಿಗಳಿಗೆ ತುಂಬ ಕಷ್ಟ ಇದೆ. ಇನ್ಫೋಸಿಸ್ಸು, ಐ ಟಿ ತುಂಬ ನೆಕ್ಸ್ಟು 5 ಇಯರ್ಸಲ್ಲಿ ಏನಾಗುತ್ತೆ ಅವ್ರಿಗೆ ಅನ್ನೋದು ಗೊತ್ತಿಲ್ಲ. ಕೆಲವು ಅವ್ರದ್ರಲ್ಲಿ ಕೆಲವು ಇದು ಮಾತ್ರ ಉಳ್ಕೋಬೋದು. ಸಪೋರ್ಟ್ ಮುಗೀತು, ಸಪೋರ್ಟ್ ಕತೆ ನಂಗೆ ಅನ್ನಿಸ್ದಂಗೆ. AI ಬಂದಮೇಲೆ ಫುಲ್ ಡಾಟಾ ಸೆಂಟ್ರ್ ಅವ್ರ ದೇಶದಲ್ಲಿ ಇಟ್ಕೋತಾರೆ. ನಮಗೆ ಯಾಕೆ ಔಟ್ಸೋರ್ಸ್ ಮಾಡಬೇಕು ಅವರು? ಅಂದರೆ ಇವ್ರಿಗೆ ಒಂದು ಆಪರ್ಚುನಿಟಿ ಇತ್ತು ಲಾಸ್ಟ್ 20 ಇಯರ್ಸಿಂದ. ಇವರು ಏನು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ರು ಐ ಟಿ ಕಂಪ್ನೀಸ್, ಅದನ್ನು ಅಟ್ಲೀಸ್ಟ್ ಒಂದು ಇನ್ವೆಸ್ಟ್ ಮಾಡಿ ಪ್ರಾಡಕ್ಟಿಗೆ ಹಾಕ್ಬಿಟ್ಟಿದ್ರೆ ಅವ್ರು ಏನಾದರೂ ಪ್ರಾಡಕ್ಟ್ ಡೆವಲಪ್ ಮಾಡಿದಿರಾ, ಜಸ್ಟ್ ಇವರು ಸಪೋರ್ಟ್ ಮಾಡ್ಕೊಂಡೇ ಇದ್ಬಿಟ್ರು. ಹೌದು, ಅಂದರೆ ಹೆಂಗಂದ್ರೆ ಇವರು ಬರೀ ಶರ್ಟಲ್ಲಿ ತೋಳು ಮಾತ್ರ ಹೊಡಿಯೋರು, ಶರ್ಟ್ ಹೊಲಿತಾನೆ ಇರಲಿಲ್ಲ ಅಷ್ಟೇ. ಸೊ ಶರ್ಟ್ ಹೊಲಿತಾ ಇದ್ದು ಅಮೆರಿಕ. ಸೊ ಇವಾಗ ಅವರೇ ಹೊಲ್ಕೊಳ್ಳೋ. ಯಾಕೆ ಕೊಡ್ಬೇಕು ಅವ್ರಿಗೆ? AI ಮಾಡ್ತಾ ಇದೆ ವರ್ಕನ್ನು. ಈಗ 10 ಜನ 100 ಜನ ಮಾಡೋ ವರ್ಕನ್ನು ಒಂದು 5 ಜನ ಮಾಡ್ತಿದ್ರೆ ಅಲ್ಲೇ ಹಾಕೋತೀನಿ, 5 ಜನಕ್ಕೆ ಮಾತ್ರ ನಾನು ಕೆಲಸ ಕೊಡ್ತೀನಿ ಇಲ್ಲಿ ಅಂತಾರೆ. ಇನ್ನು ಉಳಿದಿದ್ದ ಕೆಲಸ ಅವ್ರು AI ಇದ್ರು ಅವರೇ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಯಾಕೆ ಔಟ್ಸೋರ್ಸ್ ಮಾಡಬೇಕು? ಅವ್ರು ನಮಗೆ ಕೆಲಸ ಕೊಡ್ತಿದ್ದ ರೀಸನ್ ಒಂದೇ, ಚೀಪ್ ಎಂಪ್ಲಾಯ್ಮೆಂಟ್. ಇನ್ನು AI ಬರ್ತಿದೆ ಅಂದ್ಬಿಟ್ಟು ಬಿಡ್ತಾರ ಅವರು. ಸೊ ಇವಾಗ ಇವನ್ ಇಂಜಿನಿಯರಿಂಗ್ ಮಾಡೋದಕ್ಕೂ ಸಹ ವಿದ್ಯಾರ್ಥಿಗಳು ಎದುರ್ಕೋತಾ ಇದ್ದಾರೆ. ನೆಕ್ಸ್ಟ್ ಫ್ಯೂಚರ್ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಮೊನ್ನೆ ನಮ್ಮ ಸಪ್ತಗಿರಿ ಕಾಲೇಜ್ದು ಒಬ್ರು ಸ್ಟೂಡೆಂಟನ್ನ ಹಂಗೆ ಮಾತಾಡಿಸ್ತಿದ್ದೆ. ಅವ್ರದ್ದು ಏನೋ 2nd or 3rd ಇಯರ್ ಬ್ಯಾಚ್ ಒಂದು ಹುಡುಗಂದು. ಸುಮ್ಮನೆ ಕೇಳಿದೆ, ಎಷ್ಟು ಜನ ನಿಮ್ಮ ಬ್ಯಾಚಲ್ಲಿ ಎಷ್ಟು ಜನ ಇದ್ದೀರಾ ಅಂತ. ಅವರು 2nd or 3rd ಇಯರ್ ಒಂದೇ ಬ್ಯಾಚಲ್ಲಿ 2,000 ಜನ ಒಂದು ಕಾಲೇಜಲ್ಲಿ, 2,000 ಜನ CS ಸ್ಟೂಡೆಂಟ್ಸ್ ಇರೋದು. 2,000 ಜನ ಒಂದು ವರ್ಷದಲ್ಲಿ ಒಂದೇ ಕಾಲೇಜಿಂದ 2,000 ಜನ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಔಟ್ಪುಟ್ ಆಗ್ತಾರೆ ಅಂದರೆ ಕೆಲಸ ಹೆಂಗೆ ಸಿಗಬೇಕು ಯೋಚನೆ ಮಾಡಿ ನೀವು. ನಾವು ಓದ್ಬೇಕಾದ್ರೆ 200 ಜನ ಇದ್ರು. ಅಂದರೆ ನಾವು ಓದ್ಬೇಕಾದ್ರೆ ಈ ಒಂದು ನಮ್ಮ ನಾನು ಓದಿದ್ದು EC ಮ್ಯಾಕ್ಸಿಮಮ್ 200 ಜನ ಇದ್ರು ಒಂದು ಬ್ಯಾಚ್ಗೆ. ಸೊ ನಾವು ಇಟ್ ಹ್ಯಾಸ್ ಗ್ರೋನ್. ಬೆಂಗಳೂರು ಅಂತ ಅಷ್ಟು ಜನ ಇದ್ದಾರೆ ಅನ್ನೋದು ನನಗೆ ಆಶ್ಚರ್ಯ. ನಮ್ಮ ಕ್ಲಾಸಲ್ಲಿ 60 ಜನ ಇದ್ವಪ್ಪ. ನಾವು ಗೌರ್ಮೆಂಟ್ ಕಾಲೇಜ್ನಂದು ಇದು ಇಂಜಿನಿಯರಿಂಗು 60 ಜನ ಇದ್ವು. ಎಲ್ಲಿಂದ ಕೆಲಸ ಸಿಗ್ಬೇಕೇಳಿ 2,000 ಜನ ಔಟ್ಪುಟ್ ಆಗ್ತಾರೆ ಅಂದರೆ. ಮತ್ತು ಇನ್ನೊಂದು ಅಂದರೆ ಆ ಕಾಲೇಜಲ್ಲಿ ಸಿವಿಲ್ಲು ಮೆಕ್ಯಾನಿಕಲ್ ಬ್ಯಾಚನೇ ತೆಗ್ದವ್ರೆ, ಇನ್ಪುಟ್ ಆಗ್ತಿಲ್ಲ, ಜನ ಬರ್ತಿಲ್ಲ. ಇನ್ನೇನು ಮತ್ತೆ ಸಿವಿಲ್ಲು ಮೆಕ್ಯಾನಿಕಲ್ ಮಾಡಿದವರಿಗೆ ಇಲ್ಲಿ ಬಂದ್ಬಿಟ್ಟು ಮಣ್ಣೋರ್ಬೇಕು ಒಂದು 2-3 ವರ್ಷ. ಈ IT ನಲ್ಲಿ 1 ಲಕ್ಷ ಸ್ಯಾಲ್ರಿ ರೀಚ್ ಆಗೋದು 3 ವರ್ಷ 4 ವರ್ಷದಲ್ಲಿ ಆಗ್ಬಿಡ್ತಾರೆ. ಈ ಮೆಕ್ಯಾನಿಕಲ್ನ 10 ವರ್ಷ ಕಷ್ಟಪಡ್ಬೇಕು ಅದಕ್ಕೆ. ಅದರಿಂದ ಇನ್ಪುಟ್ ಆಗ್ತಿಲ್ಲ. ನಾನೇ ಎಷ್ಟು ಜನ ಕೇಳಿದ್ದೀನಿ, ಮೆಕ್ಯಾನಿಕಲ್ ಸಿವಿಲ್ ತಾಳಕ್ಕೆ ಹೋಗ್ಬೇಡಿ, ಬಟ್ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ಬೋದು. ನೆಕ್ಸ್ಟು ಏನು ಮಾಡೋಕ್ಕಾಗಲ್ವಲ್ಲ. ಈ ಡಿಸೈನ್ಸ್ ಎಲ್ಲ ಮಾಡ್ಬೋದು, ಬಟ್ ಹಾರ್ಡ್ವೇರ್ ಫೀಲ್ಡಲ್ಲಿ AI ಇಂಟಿಗ್ರೇಟ್ ಮಾಡೋದು ಸ್ವಲ್ಪ ಕಷ್ಟನೇ, ಟೈಮ್ ಹಿಡಿಯುತ್ತೆ. ಸೇಫ್ ಆಗಿದ್ದಾರೆ ಅವ್ರು ಸದ್ಯಕ್ಕೆ. ಮೇನ್ಲಿ ಬ್ಲೂ ಕಲರ್ ಎಂಪ್ಲಾಯೀಸು ಕೆಲಸ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಬಟ್ ದ ವೈಟ್ ಕಲರ್ ಡೆಫಿನೆಟ್ಲಿ ದೇ ವಿಲ್ ಹ್ಯಾವ್. ಹೌದು, ಈ ಎಗಳಿಂದ ವಾಟ್ ಎವರ್ AI ಬರ್ತಾ ಇದೆ ಅಂದರೆ ಎಷ್ಟೋ ಕೆಲಸಗಳು ನಮ್ಮ ದೇಶದಲ್ಲಿ ದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ವಾಸ್ ಪಾಪ್ಯುಲೇಷನ್. ಬಟ್ ಈ AI ಬರ್ತಾ ಇರೋದ್ರಿಂದ ದ ಬಿಗ್ಗೆಸ್ಟ್ ನೆಗೆಟಿವ್ ಪಾಯಿಂಟ್ ವಿಲ್ ದ ಪಾಪ್ಯುಲೇಷನ್. ಸೊ ಡೆಫಿನೆಟ್ಲಿ ಇಂಡಿಯಾಗೆ ಹಿಟ್ ಹಾಕ್ಬೇಕಂತಾನೆ ಅಂಡ್ ಚೈನಾಗೆ ಹಿಟ್ ಹಾಕ್ಬೇಕಂತಾನೆ ಅಮೆರಿಕ AI ಎತ್ತಿಡಿತಾ ಇದೆಯಾ. ಅದು ನಂಗೆ ಅನಿಸ್ತಂಗೆ AI ಇಂದ ಈವನ್ ಅವ್ರ ದೇಶಕ್ಕೂ ಎಂಪ್ಲಾಯ್ಮೆಂಟಿಗೆ ಕಷ್ಟ ಆಗುತ್ತೆ. ಬಟ್ ನಾವು ಹ್ಯೂಮನ್ಸ್ ಹೆಂಗೆ ಅಂದರೆ, ಈ 100 ವರ್ಷ ಮುಂಚೆ ಎಲೆಕ್ಟ್ರಿಸಿಟಿನೇ ಇರಲಿಲ್ಲ. 100-150 ವರ್ಷ ಮುಂಚೆ ಎಲೆಕ್ಟ್ರಿಸಿಟಿಯಿಂದ ಈ ಏನು ಪೆಟ್ರೋಲಿಯಮ್ಸು ಅವೆಲ್ಲ ಎಲ್ಲಿತ್ತು ಮುಂಚೆ. ಕಾರ್ಗಳು ಬಂತು, ಆಮೇಲೆ ಎಲೆಕ್ಟ್ರಿಸಿಟಿ ಬಂತು, ಆಮೇಲೆ ಈ ಕಂಪ್ಯೂಟ್ರ್ ಬಂತು. ಅದರಿಂದ ನೋಡಿ ನಾವೆಲ್ಲ ಉಟ್ಕೊಂಡಿದ್ದೀವಿ. ಈಗ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು 100 ವರ್ಷ ಮುಂಚೆಯಿಂದ ಆದರೂ ಮನುಷ್ಯರು ಜೀವನ ಮಾಡ್ತಿದ್ರು. ಇಲ್ಲ ಅಂದರೂ ನಾವೇನಾದರೂ ಒಂದು ದಾರಿಗೆ ಹುಡುಕೋತೀವಿ. ಮುಂದೆ AI ಬರ್ಬೋದು, ನಮ್ಮ ಕೆಲಸ ಕಳ್ಕೋಬೋದು. ನಾವು ಮನುಷ್ಯರು ಒಂದಲ್ಲ ಒಂದು ದಾರಿ ಹುಡ್ಕೋತೀವಿ ಅಲ್ವಾ? ಅಷ್ಟೇ. ಚೇಂಜಸ್ ಆಗುತ್ತೆ, ಎವಾಲ್ವ್ ಆಗ್ತೀವಿ ನಾವು ಅಷ್ಟೇ. ಇನ್ನೇನಿಲ್ಲ, ಹೆದರ್ಕೊಳ್ಳೋಂಥದ್ದು ಏನಿಲ್ಲ ಎಲ್ಲೂ. ಅದು ಬಿಟ್ಟರೆ ಇನ್ನೊಂದೇನೋ ಈಗೆಲ್ಲ ಈಗ ಲ್ಯಾಂಡ್ಲೈನ್ ಹೋಯ್ತು, ಸ್ಮಾರ್ಟ್ಫೋನ್ ಬಂತು, ಹಂಗೇನೆ ನಾವು ಇನ್ನೊಂದೇನಕ್ಕಾರ ಸ್ವಿಚ್ ಆಗ್ತೀವಿ ಅಷ್ಟೇ. ಸೊ ಈ ChatGPT ಸರ್, ನಿಮ್ಮ ಒಂದು ಟೆಕ್ ಕೆಲಸಕ್ಕೆ ChatGPTನ ನೀವು ಯಾವ ಮಟ್ಟಕ್ಕೆ ಬಳಸ್ತೀರಾ? ಮೇಯ್ನ್ಲಿ ನಾವು ಈಗ ಕರೆಂಟ್ಲಿ ಮೇಜರ್ ಯೂಸ್ ಆಗ್ತಿರೋದು ನಮಗೆ ಸ್ಕ್ರಿಪ್ಟಿಂಗಿಗೆ, ರಿಸರ್ಚು, ಆಮೇಲೆ ತಮ್ನೇಲ್ ಕ್ರಿಯೇಷನ್ಸ್ ಅಂತೂ ನಿಮ್ಮ ಇಮ್ಯಾಜಿನೇಷನ್ನ ನಿಜ ಮಾಡಿಬಿಡುತ್ತದೆ. ಈಗ ಯಾರು ಅಂದ್ಕೊಂಡಿದ್ರೆ ಈಗ ಒಂದು ವರ್ಷ 2 ವರ್ಷ ಮುಂಚೆನೂ ಯಾರು ಅಂದ್ಕೊಂಡಿಲ್ಲ ಈ ಲೆವೆಲ್. ಯಾರೋ ಫೇಸ್ ಸ್ವ್ಯಾಪ್ ಮಾಡಿಬಿಟ್ಟು ವಿಡಿಯೋಗೆ ಫೇಸ್ ಸ್ವ್ಯಾಪ್ ಮಾಡಿದ್ರೆ ದೊಡ್ಡ ವಿಷಯ ಅನ್ನಿಸ್ತಾ ಇತ್ತು. ಈಗ 10-15 ಸೆಕೆಂಡಲ್ಲಿ ನಾವು ಫುಲ್ ಫೈಟ್ ಮಾಡ್ತಿರೋ ಥರ, ಹೋಗ್ತಿರೋ ಥರ ಎಲ್ಲ ವಿಡಿಯೋ ಮಾಡ್ಬೋದು ಈಗ. ತುಂಬ ಕಷ್ಟ ಇದೆ ಯೋಚನೆ ಮಾಡಿಬಿಟ್ರೆ. ಈಗ ನೋಡಿ, ಯೂಟ್ಯೂಬ್ ಅಂತ ದೊಡ್ಡ ಕಂಪನಿ, ಗೂಗಲ್ ಅವ್ರದ್ದು
ಈಗ ನನ್ನ ಕ್ರಿಯೇಟರ್ ನನಗೆ ಯಾಕೆ ಅವ್ರು ದುಡ್ಡನ್ನು ಶೇರ್ ಮಾಡಿ, ನನಗೆ ಯಾಕೆ ಅವರು ನನ್ನ ವಿಡಿಯೋ ಯಾಕೆ ತೋರಿಸ್ಬಿಟ್ಟು ಅವರು ನನಗೆ ಯಾಕೆ ದುಡ್ಡು ಶೇರ್ ಮಾಡಬೇಕು, ನನಗೆ ಯಾಕೆ ರೆವಿನ್ಯೂ ಕೊಡಬೇಕು ಅವರು? ಅವರೇ ನಂತರ ಒಂದು ಯಾವುದೋ AI ಜನ್ರೇಟ್ ಮಾಡಿಬಿಟ್ಟು ನನ್ನ ವಿಡಿಯೋ ಅವ್ರು ಮಾಡೋದಕ್ಕಾಗಲ್ವಾ? ಮಾಡ್ಬೋದು. ಎಲ್ಲ ಹೇಳ್ತೀನಿ ನೋಡಿ, ಕೆಲಸ ಅಂದಮೇಲೆ ಎಲ್ರಿಗೂ ಏನಾದರೂ ಒಂದು ಇದ್ದೇ ಇರುತ್ತೆ. ಈ ಥರ ಎಲ್ಲ ಫೀಲ್ಡಲ್ಲೂ ಪ್ರಾಬ್ಲಮ್ ಇದ್ದೇ ಇದೆ. ಬಟ್ ಸ್ಟಿಲ್ ಈವನ್ ದೋ ಏನೇ ಬಂದರೂ ಸಹ ರಿಯಲ್ ಫೇಸ್ ತೋರಿಸಿ ದ ರಿಯಲ್ ಕಂಟೆಂಟ್ಗೆ ಮಾತ್ರ ಯೂಟ್ಯೂಬ್ ಪೇ ಮಾಡುತ್ತೆ. ಸದ್ಯಕ್ಕೆ ಆ ಥರ ಇದು ಮಾಡಿಲ್ಲ. ಈವನ್ ಆಸ್ಕರ್ಸು ಮೊನ್ನೆ ಮೂವಿ AI ಜನರೇಟೆಡ್ ಮೂವೀಸ್ ಏನಾದ್ರು ಇದ್ರೆ ಅದಕ್ಕೆ ಆಸ್ಕರ್ಸ್ ಎಲಿಜಿಬಲ್ ಅಂತ ಒಂದು ನ್ಯೂಸ್ ನೋಡಿದೆ ಮೊನ್ನೆ. ಚೈನಾದಲ್ಲಿ ಆ್ಯಕ್ಚುಲಿ ಯಾವುದೋ ಕೋರ್ಟ್ ಏನೋ ರೂಲೇ ಮಾಡಿದೆಯಂತೆ. ಅಂದರೆ AI ಬರ್ತಾ ಇದೆ, AI ಇಂಟಿಗ್ರೇಟ್ ಮಾಡ್ತಾ ಇದ್ರೆ ಅನ್ನೋ ಒಂದು ರೀಸನ್ಗೆ ಕಂಪ್ನಿಗಳು ಹ್ಯೂಮನ್ಸನ್ನು, ಚೈನೀಸ್ ಜನಗಳನ್ನ ಅಲ್ಲಿ ವರ್ಕ್ ಮಾಡ್ತಿರೋರನ್ನ ಕೆಲಸ ತೆಗಂಗಿಲ್ಲ ಅಂತ ಕೋರ್ಟ್ ಆರ್ಡರ್ ಮಾಡಿಬಿಟ್ಟಿದೆ. ಆ ಥರ ನಮ್ಮ ದೇಶದಲ್ಲೇ ಬರ್ಬೇಕು ನಂಗೆ ಅನ್ನಿಸ್ತಂಗೆ. ಇವಾಗ ನೋಡಿ, ನಮ್ಮ ದೇಶದಲ್ಲಿ ಒರಾಕಲ್ ಅನ್ನೋ ಕಂಪನಿ ಕಡಿಮೆ ಜನ ತೆಗಿತಾ ಇದ್ದಾರೆ. ಅವರು 30,000 ಮೆಂಬರ್ಸ್ ಲೇ ಆಫ್ ಮಾಡಿದ್ದಾರೆ. ಸೊ ಆಲ್ ಬಿಕಾಸ್ ಆಫ್ ದ ಸೊ ಇಂಪ್ಯಾಕ್ಟ್ ತುಂಬ ಇದೆ. ಬಟ್ ಅದಾದ್ಮೇಲೆ ಅಮೆಝಾನ್ ಅನ್ಸುತ್ತಲ್ಲ, ಫಸ್ಟ್ ಒರಾಕಲ್, ಆಮೇಲೆ ಅಮೆಝಾನ್ ಅನ್ಸುತ್ತೆ. ಇವನ್ ನಮ್ಮ ಇಂಡಿಯನ್ ಬೇಸ್ಡ್ TCS, ಇನ್ಫೋಸಿಸ್ ಹೈರೇ ಮಾಡ್ತಾ ಇಲ್ಲ. ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹೌದು, ಹೈರಿಂಗ್ ನಿಲ್ಲಿಸಿದ್ದಾರೆ. ಹೌದು. ನೀವು ಎಷ್ಟು % ದುಡ್ಡನ್ನ ಡೈರೆಕ್ಟ್ ಈಕ್ವಿಟಿಗೆ ಹಾಕಿದ್ದೀರಾ, ಎಷ್ಟು % ದುಡ್ಡನ್ನ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದೀರಾ? ಮ್ಯೂಚುವಲ್ ಫಂಡು ನಂದು ಯೂಶ್ವಲಿ ಈಕ್ವಿಟಿಲೇ ಇರೋದು. ಡೆಟ್ ಸ್ವಲ್ಪ ಇದೆ. ಡೆಟ್ ಮೋಸ್ಟ್ಲಿ ಏನೊಂದು 10% ಇರ್ಬೋದು. ಉಳಿದಿದ್ದೆಲ್ಲ ಫುಲ್ ಈಕ್ವಿಟಿಲೇ ಇರೋದು ನಂದು. ಮ್ಯೂಚುವಲ್ ಫಂಡು ಈಕ್ವಿಟಿಲೇ ಇರೋದು. 50-60% ಆಫ್ ಮೈ ಪೋರ್ಟ್ಫೋಲಿಯೋ ಈಕ್ವಿಟಿಲಿದೆ. ಅದರಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ಅರ್ಧ ಅಂದ್ಕೊಳ್ಳಿ, ಮ್ಯೂಚುವಲ್ ಫಂಡ್ ಅರ್ಧ ಅಂದ್ಕೊಳ್ಳಿ. ಉಳಿದಿದ್ದು ರಿಯಲ್ ಎಸ್ಟೇಟಲ್ಲೂ ಇದೆ ನಂದು. ನಾನು ರಿಯಲ್ ಎಸ್ಟೇಟ್ ಬೇಡ ಅಂತೀನಿ, ಬಟ್ ಎಮೋಷ್ನಲ್ ಡಿಸಿಷನ್ನು ತಗೊಂಡಿದ್ದು ಒಂದು ರೀತಿ ನಿಮಗೆ ಸೇಫ್ ಫೀಲ್ ಮಾಡುತ್ತೆ. ನಾನು ಬೇಡ ಅಂತೀನಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ ಮಾಡಿಬಿಡಿ. ಹೆಂಗೆ ದುಡ್ಡಿದ್ರೆ ತೊಗೊಳ್ಳಿ, ಬೇಜಾನ್ ದುಡ್ಡಿದ್ರೆ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ರಿಯಲ್ ಎಸ್ಟೇಟ್ ಒಂಥರ ನಿಮಗೆ ಸೇಫ್ ಫೀಲ್ ಕೊಡುತ್ತೆ, ಆಯಿತಾ? ನಾನು ರೀಸೆಂಟಾಗಿ ಇನ್ವೆಸ್ಟ್ ಮಾಡಿದ್ದು ಅದು ಅಂದರೆ ನಮ್ಮ ಅಗ್ರಿಕಲ್ಚರಲ್ ಲ್ಯಾಂಡು. ಸೊ ಅದರಿಂದ ಆಮೇಲೆ ಗೋಲ್ಡು ಅದಕ್ಕೊಂದು 10% ಇರಲೇಬೇಕು ಪೋರ್ಟ್ಫೋಲಿಯೋದಲ್ಲಿ. 10% ನಂದಿದು 10% ಗೋಲ್ಡು, 10% ಅಟ್ಲೀಸ್ಟ್ ಡೆಟ್ಟಲ್ಲಿದ್ದರೆ ಒಳ್ಳೆಯದು. ಎಮರ್ಜೆನ್ಸಿ ಫಂಡು FD ನಾನೇನು ಹಾಕಿಲ್ಲ. ಅದು ಬಿಟ್ಟರೆ ಉಳಿದಿದ್ದ ಆಮೇಲೆ ರಿಯಲ್ ಎಸ್ಟೇಟು, ಉಳಿದಿದ್ದು ಬಿಟ್ಟರೆ ಎಲ್ಲ ಫುಲ್ಲು ಸ್ಟಾಕ್ ಮಾರ್ಕೆಟ್. ಸಂದೀಪ್ ಅವರು ಜಸ್ಟ್ ಒಂದು ಎಂಪ್ಲಾಯ್ ಆಗಿ ಒಂದು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವಾಗ ನಿಮ್ಮ ಪ್ಲಾನಿಂಗ್ ಹೇಗೆ ಮಾಡ್ತಾ ಇದ್ದೆ? ಬಿಡಿ, ನಾನು ಈಗ ಹೇಳಿದ್ದೆ, ನಿಮ್ಗೆ ಹೇಳ್ತಾ ಇದ್ದೆ ಆಗ 1 ಕೋಟಿ ಮಾಡೋದು ಎಷ್ಟು ಕಷ್ಟ ಅಂತ. ಐ ಡೋಂಟ್ ಥಿಂಕ್ ನಾನು ಒಂದು 10 ಲಕ್ಷ 20 ಲಕ್ಷ ಸೇವ್ ಮಾಡೋಕ್ಕಾಗ್ತಿರಲಿಲ್ಲ ಬಿಡಿ. ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇದ್ದಿದ್ರೆ 10-20-20 ಲಕ್ಷ 10 ಲಕ್ಷ ನೀವು ನಂಬರ್. ನಾನು 2020ನೇ ಇಸ್ವಿನಲ್ಲಿ ನನ್ನ ಗೋಲ್ ಹೆಂಗಿತ್ತು ಅಂದರೆ, ನನ್ನ ಮ್ಯೂಚುವಲ್ ಫಂಡ್ ಒಂದು 10 ಲಕ್ಷ, ಸ್ಟಾಕ್ ಮಾರ್ಕೆಟ್ ಒಂದು 10 ಲಕ್ಷ ಇದ್ಬಿಟ್ರೆ ಸಾಕಪ್ಪ, ಲೈಫ್ ಸೆಟ್ಟು ನಂದು. ಈ ಮೈಂಡ್ಸೆಟ್ಟಲ್ಲಿ ಇದ್ದಿದ್ದು ನಾನು. ಆಮೇಲೆ ಗ್ರ್ಯಾಜುವಲಿ ನಮ್ಮ ಮೈಂಡ್ ಹೆಂಗೆ ಅಂದರೆ, ಗ್ರ್ಯಾಜುವಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ನಮ್ದು ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಮ್ಮ ಇದರಲ್ಲಿ ನಂಬರ್ಸಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ರೀಚ್ ಆದ್ಮೇಲೆ ಗೋಲು ಯಾವತ್ತೂ ಮೇಲೆಗೆ ಹೋಗ್ತಾನೆ ಇರುತ್ತೆ. ಅದಕ್ಕೆ ಲಿಮಿಟ್ ಇಲ್ಲ. ಅದು ಹಂಗೆ ಮೇಲಕ್ಕೆ ಹೋಗ್ತಾ ನೀವು ಹಂಗೆ ಈಗ ಅನ್ಸುತ್ತೆ ಹೆಂಗೆ ರೀಚ್ ಆದವು ಅದನ್ನ. ಈ ಮೆಕ್ಯಾನಿಕಲ್ ಫೀಲ್ಡ್ ಇದ್ದಿದ್ರೆ ಏನೂ ಮಾಡೋಕ್ಕಾಗ್ತಿರಲಿಲ್ಲ ನಾನು. ನೀವು ಗ್ಯಾಡ್ಜೆಟ್ಸ್ ಬಗ್ಗೆ ನನಗೆ ತುಂಬ ಕ್ಯೂರಿಯಾಸಿಟಿ ಏನಂದರೆ, ಗ್ಯಾಡ್ಜೆಟ್ಸ್ ಮಾರೋ ಕಂಪನಿ ಎಕ್ಸಾಂಪಲ್ ಆ್ಯಪಲ್, ಸರಿ, ಗ್ಯಾಡ್ಜೆಟ್ಸ್ ಮಾರೋ ಕಂಪ್ನಿ ಆ್ಯಪಲ್ಲು, ಸ್ಯಾಮ್ಸಂಗು, ಎನ್ವಿಡಿಯಾ ಚಿಪ್ ಮಾರೋ ಕಂಪನಿ. ಸೊ ಇವರೆಲ್ಲ ವರ್ಲ್ಡಲ್ಲೇ ಟಾಪ್ ರಿಚೆಸ್ಟ್ ಪರ್ಸನ್ಸ್ ಆಗಿದ್ದಾರೆ. ಹೌದು. ಬಟ್ ಅದನ್ನು ತಗೊಳ್ಳೋ ಜನಗಳು ಪಾಪ ಬಡವರು ಹಂಗೆ ಇದ್ದಾರೆ. ಸೊ ಏನಿದು ಕಾಂಟ್ರಾಡಿಕ್ಷನ್ನು? ಸೊ ಈ ಆ್ಯಪಲ್ ಕಂಪನಿ ಮಾಡೋರಿಗೆ ತಲೆ ಇದೆಯಾ, ಇಲ್ಲ ಆ್ಯಪಲ್ ಫೋನ್ ತಗೊಳ್ಳೋರಿಗೆ ನಿಜವಾಗ್ಲೂ ತಲೆ ಇದೆಯಾ? ತುಂಬ ವಿಚಿತ್ರ ಅನಿಸುತ್ತೆ ಪ್ರಪಂಚ. ಸೊ ನೀವು ಹೇಳಿದ್ರಲ್ಲ ಸರ್, 30% ದುಡ್ಡು ಡಿಪ್ರಿಸಿಯೇಷನ್ ಆಗೋದ್ರ ಜೊತೆಗೆ EMI ಹಾಕ್ಕೊಂಡು ತಗೊಳ್ತಾ ಇದ್ದಾರೆ ಜನ. ಹೌದು. ಬಟ್ ಆ್ಯಪಲ್ ಕಂಪನಿ ಓನರು, ಸೊ ಅವನು ನಮಗೆ ಫೋನ್ ಸೇಲ್ ಮಾಡಿ 1 ಶಾಟ್ ದುಡ್ಡು ಇಸ್ಕೊತಾ ಇದ್ದಾನೆ. ಆ್ಯಂಡ್ ನಾವು EMI ಹಾಕಿ ಅದನ್ನು ಡಿಪ್ರಿಸಿಯೇಷನ್ಗೆ ಅಸೆಟ್ನ, ಸಾರಿ ಲಯಬಿಲಿಟಿ, ಡಿಪ್ರಿಷಿಯೇಟಿಂಗ್ ಲಯಬಿಲಿಟಿನ ತಗೊಂಡು ಸೊ ಏನೋ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಎಲ್ಲರೂ ನಿಮಗೆ ಈ ಜೆನ್ಜಿ ಏನು ಇವಾಗ ಯೂತ್ಸ್ ನಡೀತಾ ಇದ್ದಾರಲ್ಲ, ಸೊ ಇವರೆಲ್ಲ ನಾನು ನೋಡ್ದಂಗೆ ಯೂತ್ಸೇ ಜಾಸ್ತಿ ಪ್ರಿಫರ್ ಮಾಡೋದು ಐಫೋನು. ನಮಗಿಂತ ಸೀನಿಯರ್ಸ್ ಎಲ್ಲ ಯಾವುದೋ ಒಂದು ಫೋನು, ನಾನು ಮೊನ್ನೆ ಒಬ್ರದ್ದು ನೋಡಿದೆ ಫೋನು, ಆ ಸ್ಕ್ರೀನೇ ಹೊಡೆದೋಗಿದೆ ಲಾಸ್ಟ್ 2 years ಇಂದ. ಹಂಗೆ ಪ್ಲಾಸ್ಟರ್ ಹಾಕೊಂಡು ಹಂಗೆ ಯೂಸ್ ಮಾಡ್ತಾರೆ. ಅದು ರೀಪ್ಲೇಸ್ ಮಾಡೋದಕ್ಕೆ ಇನ್ನೊಂದು ಒಳ್ಳೆ ಫೋನೇ ಬಂದ್ಬಿಡುತ್ತೆ. 40,000 45,000 ಆಗುತ್ತೆ ಐಫೋನ್ದು ಸ್ಕ್ರೀನ್ ರಿಪ್ಲೇಸ್ಮೆಂಟು. ಕೇರ್ ಪ್ಲಸ್ ಇಲ್ಲ ಅವ್ರದ್ದು ಅಂದರೆ ನೀವು ಹೊಸ ಫೋನೇ ತಗೊಂಬಿಡ್ಬೋದು ಐಫೋನ್ದು.
ಸೊ ಜೆನ್ ಝಿ ಬಗ್ಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ಈ ನಾನು ಅಬ್ಸರ್ವ್ ಮಾಡಿರಂಗೆ ಜೆನ್ಸಿಗಳು ಅವ್ರ ಮೈಂಡ್ ಸೆಟ್ಟು ನೆಕ್ಸ್ಟ್ ಲೆವೆಲ್ ಇದೆ. ಅಂದರೆ ಜೆನ್ಸಿಗಳು ಯಾವ ಸಿಟಿಯಲ್ಲಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಟೈರ್ 1 ಸಿಟಿ ಬೆಂಗಳೂರಿನಲ್ಲಿರೋ ಜೆನ್ಸಿಗಳು ಬೇರೆ, 2 ಜೆನ್ಸಿಗಳು ನೋಡಿದ್ದೀನಿ. ಟೈರ್ 2 ಟೈರ್ 3 ಸಿಟಿಲೋ ಜೆನ್ಸಿಗಳನ್ನೂ ನೋಡಿದ್ದೀನಿ. ಟೈರ್ 2 ಟೈರ್ 3 ಸಿಟಿ ಜೆನ್ಸಿಗಳು ಅವ್ರು ಒಂಥರ ನಾರ್ಮಲ್, ಅವ್ರು ನನಗೆ ಜೆನ್ಸಿಗಳಂತ ಅನ್ಸಲ್ಲ, ನಮ್ಮ ಥರನೇ ಅನ್ನಿಸ್ತಾರೆ. ಬಟ್ ಬೆಂಗಳೂರಿನಲ್ಲಿರೋ ಕೆಲವು ಜೆನ್ಸಿಗಳು ಅಮೆರಿಕನ್ ಟ್ರೆಂಡನ್ನು ತುಂಬ ಜಾಸ್ತಿ ಫಾಲೋ ಮಾಡ್ತಾರೆ ಅನ್ಸುತ್ತೆ, ತುಂಬ ಫಾಲೋ ಮಾಡ್ತಾರೆ. ಅವರಿಗೆ ಈ ಸೇವಿಂಗ್ಸ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ, ಅವರಿಗೆ ತುಂಬ ಕಷ್ಟ ಇದೆ, ಏನಾಗ್ತಾರೋ ಗೊತ್ತಿಲ್ಲ. ಒಟ್ಟಿಗೆ ನಾನು ನೋಡಿರೋದ್ರಲ್ಲಿ ಅವ್ರು ಹೆಂಗೆ ಅಂದರೆ ಕೆಲಸ ಹೆಂಗೆ ತೊಗೊಂಡ್ಬಿಡ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಹೆಂಗೋ ಅದು ಗೊತ್ತಿಲ್ಲ, ಕೆಲಸ ಅಂತೂ ಚೆನ್ನಾಗಿ ತೊಗೊಂಡ್ಬಿಡ್ತಾರೆ. ಯಾರಂಗೆ ಕೇಳಿದ್ರು ಜೆನ್ಸಿಗಳನ್ನ ಪ್ಯಾಕೇಜ್ ಎಷ್ಟು 15 ಲ್ಯಾಕ್ 20 ಲ್ಯಾಕ್ ಅದು ಹೆಂಗೆ ಅಂತ ಗೊತ್ತಿರಲ್ಲ. ಕೆಲವು ಜನ ಡಿಗ್ರಿ ಕಂಪ್ಲೀಟ್ ಮಾಡದಿರೋರು ತೊಗೊಂಡಿರೋದು ನೋಡಿದ್ದೀನಿ ನಾನು. ಬಟ್ ಅವ್ರಿಗೆ ಒಂದು ಅಡ್ವಾನ್ಸ್ ನಾಲೆಡ್ಜ್ ಅಂತೂ ಅವರಿಗೆ ಅದು ಹೆಂಗೋ ಗೊತ್ತಿಲ್ಲ, ಬಂದ್ಬಿಟ್ಟಿದೆ ನಮಗೆ ಕಂಪೇರ್ ಮಾಡಿಕೊಂಡ್ರೆ. ಒಟ್ನಾರು ಸೇವಿಂಗ್ಸ್ ಕಾನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ. ಫೈನಾನ್ಷಿಯಲಿ ತುಂಬ ಕಷ್ಟ ಇದೆ ಅವ್ರಿಗೆ ಫ್ಯೂಚರ್ನಲ್ಲಿ. ಎಲ್ಲರೂ ಇಲ್ಲದೇ ಇರ್ಬೋದು, ಬಟ್ ಮೆಜಾರಿಟಿ ಜನ ಹಂಗೆ ಇದ್ದಾರೆ. ನಾನು ನೋಡಿದಂಗೆ ಪೇಷನ್ಸ್ ಲೆವೆಲ್ ತುಂಬ ಕಡಿಮೆ ಇದೆ. ಇಲ್ಲ ಬಿಡಿ, ಶಾರ್ಟ್ ಟೆಂಪರು. ನಾನು ತುಂಬ ಜನ ನಮ್ಮ ವಿದ್ಯಾರ್ಥಿಗಳು ನೋಡ್ತಾ ಇರ್ತೀನಿ. ನೀವು ಯಾವಾಗಲೂ ಅವ್ರನ್ನ ಹೈಯರ್ ಮಾಡಿ ಯಾವಾಗಲೂ ರಿಗ್ರೆಟ್ ಮಾಡಿರೋದೇನಾದ್ರು ಇದೆಯಾ? ಸಿಕ್ಕಾಪಟ್ಟೆ ರಿಗ್ರೆಟ್. ಇವಾಗ ನಮ್ಮ ಟೀಮಲ್ಲಿ ಇರೋರು ಎಲ್ಲ ಮಿಲೇನಿಯಲ್ಸ್ ಆ್ಯಂಡ್ ಬೇಬಿ ಬೂಮರ್ಸ್, ಅಂದರೆ ಸ್ವಲ್ಪ ಏಜ್ ಆಗಿರೋರು ಇದ್ದಾರೆ ನಮ್ಮ ಟೀಮಲ್ಲಿ. ಮೊದಲು ಜೆನ್ಸಿಗಳೇ ತುಂಬ ಇದ್ರು, ಒಂದು 3 ತಿಂಗಳು 6 ತಿಂಗಳು ಇರಲ್ಲ ಅವರು. ಸೊ ಬರ್ತಾರೆ, ಚೆನ್ನಾಗಿ ಕಲಿತಾರೆ, ಸೊ ಕೆಲಸ ಗಿಟ್ಟಿಸ್ಕೊಳ್ತಾರೆ. ಸೊ ದೇ ಡೋಂಟ್ ಹ್ಯಾವ್, ಅವ್ರಿಗೆ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಅಂದರೆ ಕೆಲಸ ಮಾಡೋಕ್ಕೂ ರೆಡಿ ಇಲ್ಲ, ಕೆಲಸ ಅಂತೂ ಮಾಡೋಕ್ಕೆ ರೆಡಿ ಇಲ್ಲ. ಆ್ಯಂಡ್ ಅರ್ಧಂಬರ್ಧ ಕೆಲಸ ಮಾಡಿ ದೇ ಎಕ್ಸ್ಪೆಕ್ಟ್ ಹ್ಯೂಜ್ ರಿವಾರ್ಡ್ಸ್. ಏನು ಅವ್ರಿಗೆಲ್ಲ ರಿವಾರ್ಡ್ಸ್ ಕೊಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಗೋಯಿಂಗ್ ಫಾರ್ವರ್ಡ್, ಸೊ ತುಂಬ ಡಿಸಪಾಯಿಂಟೆಡು ಈ ಭೂಮಿ ಮೇಲೆ ಯಾರು ತುಂಬ ಡಿಸಪಾಯಿಂಟೆಡ್ ಆಗಿದ್ದಾರೆ ಅಂದರೆ ಐ ಫೀಲ್ ಜೆನ್ಸಿ. ಯಾಕಂದರೆ ಅವ್ರಿಗಿರೋ ಎಕ್ಸ್ಪೆಕ್ಟೇಷನ್ಗೆ ಅವ್ರು ರೀಚ್ ಆಗೋಕ್ಕಾಗೋದೇ ಇಲ್ಲ. ಸೊ ದೇ ವಿಲ್ ಬಿ ಮೋರ್ ಡಿಸಪಾಯಿಂಟೆಡ್. ನಮ್ಮ ಕಾಲದಲ್ಲೆಲ್ಲ ಏನೋ ಒಂದು ಸೈಕಲ್ ಸಿಕ್ಕರೆ ಖುಷಿ, ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಒಂದು ಬೈಕ್ ಸಿಕ್ಬಿಟ್ರೆ ನಾವೇ ಶ್ರೀಮಂತರ ಅಂತ ಅನ್ನೋ ಫೀಲಿಂಗ್ ಅಲ್ಲಿ ಇದ್ವಿ. ಇವಾಗ ಇವ್ರಿಗೆ ಲ್ಯಾಂಬರ್ಗಿನೇ ಬೇಕು, ಫೆರಾರಿ ಬೇಕು, ಬಟ್ ಕೆಲಸ ಮಾಡಕ್ಕೆ ರೆಡಿ. ಸೊ ಫೈನಲಿ ಸರ್, ಇನ್ವೆಸ್ಟರ್ಸ್ಗೆ ಈ ಪ್ಯಾನಿಕ್ ಸಿಚುವೇಶನಲ್ಲಿ, ವಾರ್ ಟೈಮಲ್ಲಿ ಬರ್ತಾ ಇದೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಇನ್ವೆಸ್ಟರ್ಸ್ಗೆ ನಿಮ್ಮ ಸಲಹೆಗಳು? ನಂಗನಿಸ್ತಂಗೆ ನಿಮಗಿಂತ ಮುಂಚೆ ಬಂದಿರೋ ಇನ್ವೆಸ್ಟರ್ಗಳೆಲ್ಲ ಇದನ್ನೆಲ್ಲ ನೋಡ್ಕೊಂಡೇ ಬಂದಿರೋದು. ಈಗೇನು ನೋಡ್ತಾ ಇದ್ದೀರಾ ಇದೇನೂ ಅಲ್ಲ, ಮುಂಚೆನೇ ಹೇಳ್ದಂಗೆ ಕೀಪ್ ಇನ್ವೆಸ್ಟೆಡ್, ಕೀಪ್ ಇನ್ವೆಸ್ಟಿಂಗ್. ಪ್ರತಿ ಡಿಪ್ಪಲ್ಲೂ ನಾನು ಮಾಡ್ತೀನಿ ಅದನ್ನ, ಪ್ರತಿ ಡಿಪ್ಪಲ್ಲೂ ಒಂದು ಸ್ವಲ್ಪ ದುಡ್ಡು ಹಾಕಿದ್ರೆ ಒಳ್ಳೇದು. ನಾನು ಮಾಡ್ತೀನಿ ಅದು, ನನ್ನ ಸ್ಟ್ರಾಟಜಿ ಅದು. ಆಮೇಲೆ ಮೇಳಕ್ಕೆ ಹೋಗುತ್ತೋ ಕೆಳಗೆ ಹೋಗುತ್ತೋ ನಾನು ಯೋಚನೆ ಮಾಡೋದಕ್ಕೆ ಹೋಗಲ್ಲ. ನಂಗೆ ಗೊತ್ತು ಈವನ್ ಡ್ರಾಪ್ ಆದ್ರೂ ರಿಕವರ್ ಆಗೇ ಆಗುತ್ತೆ ಅಂತ. ಸೊ ನಾನು ಹೇಳೋದು ಅಷ್ಟೇ, ಕೀಪ್ ಇನ್ವೆಸ್ಟಿಂಗ್, ಸ್ಟೇ ಇನ್ವೆಸ್ಟೆಡ್. ಇನ್ವೆಸ್ಟ್ ಮಾಡಿರಿ, ಮಾಡೋದನ್ನ ತೆಗಿಯೋಕೆ ಹೋಗ್ಬೇಡಿ. ಡ್ರಾಪ್ ಬಿತ್ತು ಅಂದ ತಕ್ಷಣ ನೀವು ಅದನ್ನು ಸೆಲ್ ಮಾಡೋದು ಇವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇನ್ವೆಸ್ಟ್ ಮಾಡಿ ಇಟ್ಕೊಳ್ಳಿ. ಈ ಪ್ಯಾನಿಕ್, ಹೌದು ಎಲ್ಲರೂ ಪ್ಯಾನಿಕ್ ಆಗ್ತಾರೆ, ಏನೋ ಒಂದು ನ್ಯೂಸ್ ಬಂತು ಅಂದರೆ ಪ್ಯಾನಿಕ್ ಆಗಿಬಿಡ್ತೀವಿ. ಬಟ್ ಅದರಿಂದ ಸೆಲ್ ಮಾಡೋದಕ್ಕಂತ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಪ್ರಾಫಿಟನ್ನು ನೀವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ ಆ ರೀತಿ ಮಾಡಿದ್ರೆ. ನೀವು ಯಾರಿಗೆ ಗೊತ್ತು, ಅವ್ರು ಸೆಲ್ ಮಾಡಿದ ನೆಕ್ಸ್ಟ್ ಡೇನ ಮೇಲಕ್ಕೆ ಹೋದ್ರೂ ಹೋಗ್ಬೋದಲ್ಲ. ಸೊ ಅದರಿಂದ ನೀವು ಜಸ್ಟ್ ಪೇಷನ್ಸಿಂದ ವೆಯ್ಟ್ ಮಾಡಿ, ಪಕ್ಕಾ ರಿಕವರ್ ಆಗೇ ಆಗುತ್ತೆ. ಥ್ಯಾಂಕ್ ಯು ಸಂದೀಪ್ ಸರ್, ಬಂದು ನಿಮ್ಮ ಇನ್ಪುಟ್ಸ್ನ ತುಂಬ ಶೇರ್ ಮಾಡಿದ್ರಿ. ಇದರಿಂದ ನಮ್ಮ ಇನ್ವೆಸ್ಟರ್ಸ್ಗೂ ಒಂದು ತುಂಬ ಹೆಲ್ಪ್ ಆಯಿತು. ಕೀಪ್ ಕಮಿಂಗ್ ಟು TD ಅಕಾಡೆಮಿ. ನಿಮ್ಮ ಒಂದು ಫೈನಾನ್ಷಿಯಲ್ ನಾಲೆಜ್ನ, ಗ್ಯಾಡ್ಜೆಟ್ಸ್ ನಾಲೆಜ್ನ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ನನ್ನ ಕರೆದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ನಿಮ್ಮಷ್ಟು ಲೆವೆಲ್ ನಾಲೆಡ್ಜ್ ಇಲ್ಲ. ನನ್ನ ಬೇಸಿಕ್ ಇನ್ವೆಸ್ಟರ್ ನಾನು ಅಷ್ಟೇ. ಐ ಆಮ್ ನಾಟ್ ಅ ಟ್ರೇಡರ್, ನಾನು ಇನ್ವೆಸ್ಟರು. ನನಗೆ ಎಷ್ಟು ಗೊತ್ತಿದೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ. ಸೊ ಡೀಪ್ ನಾಲೆಡ್ಜ್ ಬೇಕು ಅಂದರೆ ನೀವೇ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ತಿಳಿಸ್ಕೊಡ್ಬೇಕು. ಒನ್ ಗ್ರೇಟ್ ಥಿಂಗ್ ಅಬೌಟ್ ಈಸ್ ಯು ಆರ್ ಅ ಸಕ್ಸಸ್ಫುಲ್ ಇನ್ವೆಸ್ಟರ್. ಒಂದು ಒಳ್ಳೆ ಇನ್ವೆಸ್ಟರು. ಪೇಷನ್ಸ್ ಆಗಿ ನೀವು ವೆಯ್ಟ್ ಮಾಡಿಕೊಂಡು, ನಿಮ್ಮಲ್ಲಿ ತುಂಬ ಡಿಸಿಪ್ಲೈನ್ ನೋಡಿದ್ದೀನಿ. ನಿಮ್ಮ ಚಾನಲಲ್ಲೂ ಸಹ ನೀವು ಎಷ್ಟೋ ಸತಿ ನಿಮ್ಮ ಪೋರ್ಟ್ಫೋಲಿಯೋ ಆಗಲಿ, ನಿಮ್ಮ P&Lನ ರಿವೀಲ್ ಮಾಡಿದಾಗ ನನಗೂ ಖುಷಿ ಆಯಿತು. ಕೀಪ್ ಇನ್ವೆಸ್ಟಿಂಗ್. ಇದೇ ಥರ ಇನ್ವೆಸ್ಟ್ ಮಾಡಿ ನಾವೆಲ್ಲರೂ ಬೆಳೆಯೋಣ. ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ ಅಂತ ಪ್ಯಾನಿಕ್ ಆಗಬೇಡಿ. ಏನೋ ಕೆಟ್ಟ ಸನ್ನಿವೇಶ ಅನ್ನೋದಕ್ಕಿಂತ ಆಪರ್ಚುನಿಟಿ ಥರ ಟ್ರೀಟ್ ಮಾಡಿ. ಥ್ಯಾಂಕ್ ಯು.